ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದು ನಮ್ಮ ಬೆಂಗಳೂರು. ವಿಶೇಷವಾಗಿ ಬೆಂಗಳೂರಿನ ಹಿರಿಮೆ ಗರಿಮೆ ಜೊತೆಗೆ ವೇಗದ ಬೆಳವಣಿಗೆಗೆ ಅನುಗುಣವಾಗಿ ಜಾಗತಿಕ ಸೌಲಭ್ಯಗಳನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಅವರ ನೇತೃತ್ವದ ಸರ್ಕಾರ ಕಟಿಬದ್ಧವಾಗಿದೆ. ಈ ದಿನದ ಈ ವಿಶೇಷ ಕಾರ್ಯಕ್ರಮ ಮುಖ್ಯಮಂತ್ರಿಗಳ ಅಪಾರ ದೂರದರ್ಶಿತ್ವ, ಜನಪರ ಚಿಂತನೆ, ಸಾಮಾಜಿಕ ಕಳಕಳಿ, ಸ್ಪಷ್ಟವಾಗಿರ್ತಕ್ಕಂಥ ಮುನ್ನೋಟ ಜೊತೆಗೆ ಅಧಿಕಾರಿಗಳ ಕೂಲಂಕುಷ ಅಧ್ಯಯನದೊಂದಿಗೆ ಆಯೋಜಿಸಲಾಗಿದೆ. ತಮ್ಮೆಲ್ಲರಿಗೂ ಕಾರ್ಯಕ್ರಮದ ನಿರೂಪಕನಾದ ನಾನು ಶಂಕರ್ ಪ್ರಕಾಶ್. ಈ ವಿಶೇಷ ಕಾರ್ಯಕ್ರಮ ಮಾಧ್ಯಮ ಸಂವಾದ ಜೊತೆಗೆ ಬೆಂಗಳೂರು ಮಿಷನ್ 2022 ಬೆಂಗಳೂರಿಗೆ ನವ ಚೈತನ್ಯ ಕಾರ್ಯಕ್ರಮಕ್ಕೆ ಆದರದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೆರಿ ಹಾರ್ಟಿ ವೆಲ್ಕಮ್ ಟು ಆಲ್ ಆಫ್ ಯು ಲೇಡೀಸ್ ಅಂಡ್ ಜೆಂಟಲ್ಮನ್ ಅಂಡ್ ಆಲ್ ದಿ ಡಿಗ್ನಿಟರೀಸ್. ಕಾರ್ಯಕ್ರಮದ ಆರಂಭದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಆಯುಕ್ತರಾದ ಡಾಕ್ಟರ್ ಹರ್ಷ ಅವರಿಂದ ಆರಂಭಿಕ ನುಡಿಗಳು ಮತ್ತು ಸ್ವಾಗತ. ಎಲ್ರಿಗೂ ನಮಸ್ಕಾರ. ಬೆಂಗಳೂರು ನಗರ ಇಂದು ಜಗತ್ತಿನಲ್ಲಿಯೇ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದು. ತಂತ್ರಜ್ಞಾನ ಹಾಗೂ ಜ್ಞಾನಾಧಾರಿತ ಉದ್ಯಮಗಳ ನೆಲೆಯಾಗಿರುವ ಬೆಂಗಳೂರಿನ ಕಿರೀಟದಲ್ಲಿರುವ ಗರಿಗಳು ಹಲವಾರು. ಈ ಗರಿಮೆಗೆ ಹಾಗೂ ನಗರ ಬೆಳೆಯುತ್ತಿರುವ ವೇಗಕ್ಕೆ ತಕ್ಕಂತೆ ಜಾಗತಿಕ ಮಟ್ಟದ ಸೌಲಭ್ಯಗಳನ್ನು ಒದಗಿಸುವುದು ಸರ್ಕಾರದ ಆದ್ಯತೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ಅಭಿವೃದ್ಧಿಯ ಪುಟಗಳಲ್ಲಿ ಇದೊಂದು ಮಹತ್ವವಾದ ದಿನ. ವಿಶ್ವಮಾನ್ಯ ನಗರಕ್ಕೆ ವಿಶ್ವ ದರ್ಜೆಯ ಸೌಲಭ್ಯಗಳನ್ನು ಒದಗಿಸುವ ಮಹತ್ವಾಕಾಂಕ್ಷಿ ಯೋಜನೆ ಬೆಂಗಳೂರು ಮಿಷನ್ 2022. ಇದು ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಯಡಿಯೂರಪ್ಪನವರ ಕನಸುಗಳ ಸಾಕಾರ ಸ್ವರೂಪ. ತಮ್ಮ ಮನದಂತರಾಳದ ಬೆಂಗಳೂರು ಅಭಿವೃದ್ಧಿಯ ನೀಲನಕ್ಷೆಯನ್ನು ತಮ್ಮೆಲ್ಲರೊಂದಿಗೆ ಮುಕ್ತವಾಗಿ ಈ ಮಾಧ್ಯಮ ಸಂವಾದದ ಮೂಲಕ ಹಂಚಿಕೊಳ್ಳಲು ಆಗಮಿಸಿರುವ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಅಂಜುಮ್ ಪರ್ವೇಜ್ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸಾರಿಗೆ ಮತ್ತು ವಾರ್ತಾ ಇಲಾಖೆಯವರನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವಪೂರ್ವಕವಾಗಿ ಹೂಗುಚ್ಛವನ್ನು ಸಮರ್ಪಿಸಲು ಕೋರುತ್ತೇನೆ. ಬೆಂಗಳೂರು ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಕಟಿಬದ್ಧರಾಗಿರುವ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ರವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಬೆಂಗಳೂರಿನ ನಾಡಿ ಮಿಡಿತವನ್ನು ಬಹಳ ಚೆನ್ನಾಗಿ ಬಲ್ಲ ಅತ್ಯಂತ ಕ್ರಿಯಾಶೀಲ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಆರ್ ಅಶೋಕರ್ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಸನ್ಮಾನ್ಯ ಸಚಿವರುಗಳಾದ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರಾದ ಶ್ರೀ ಎಸ್ ಸುರೇಶ್ ಕುಮಾರ್ ರವರಿಗೂ, ನಗರಾಭಿವೃದ್ಧಿ ಸಚಿವರಾದ ಶ್ರೀ BA ಬಸವರಾಜರವರಿಗೂ, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಸನ್ಮಾನ್ಯ ಗೋಪಾಲಯ್ಯರವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಪ್ರೇರಕರು ಮಾರ್ಗದರ್ಶಕರು ಆದ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶ್ರೀ TM ವಿಜಯಭಾಸ್ಕರ್ ಅವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಮಾಧ್ಯಮ ಸಂವಾದದಲ್ಲಿ ಸಕ್ರಿಯರಾಗಿ ಪಾಲ್ಗೊಂಡು ನಗರದ ಅಭಿವೃದ್ಧಿಗೆ ಕೈಜೋಡಿಸಲು ಬಂದಿರುವ ಎಲ್ಲ ಮಾನ್ಯ ಸಂಸದರಿಗೂ, ಮಾನ್ಯ ವಿಧಾನಸಭಾ ಸದಸ್ಯರಿಗೂ, ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಿಗೂ ಹಾಗೂ ಎಲ್ಲ ಜನಪ್ರತಿನಿಧಿಗಳಿಗೂ ಆದರದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಕರ್ನಾಟಕ ಸರ್ಕಾರದ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ನನ್ನ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವೇ ಮಾಧ್ಯಮ ಮಿತ್ರರು, ಮುದ್ರಣ, ವಿದ್ಯುನ್ಮಾನ ಹಾಗೂ ಇತರೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಆದರದ ಸ್ವಾಗತ. ಭಾರತದಲ್ಲಿಯೇ ಅತ್ಯಂತ ಭರವಸೆದಾಯಕ ಬೃಹನ್ನಗರಿ ಬೆಂಗಳೂರು ಅಭಿವೃದ್ಧಿಯ ಪಥದಲ್ಲಿ ಶರವೇಗದಲ್ಲಿ ಮುಂದುವರೆದು 2022ರಲ್ಲಿ ಭಾರತವು ತನ್ನ 75ನೇ ಸ್ವಾತಂತ್ರ್ಯೋತ್ಸವದ ಪುಣ್ಯ ಗಳಿಗೆಗೆ ಸಾಕ್ಷಿಯಾಗುವ ಚಾರಿತ್ರಿಕ ಕಾಲಘಟ್ಟದಲ್ಲಿ ಬೆಂಗಳೂರು ಮಹಾನಗರವನ್ನು
ವಿಶ್ವಕ್ಕೆ ಅತ್ಯುತ್ತಮ ನಗರವನ್ನಾಗಿ ಭಾರತ ದೇಶದ ಹಿರಿಮೆಯ ದ್ಯೋತಕವನ್ನಾಗಿ ಸಮರ್ಪಿಸಲು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯೋನ್ಮುಖರಾಗಿದ್ದಾರೆ. ಬನ್ನಿ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹೃದಯಾಂತರಾಳದ ಮಾತುಗಳನ್ನು ಮನದುಂಬಿ ಆಲಿಸೋಣ. ನಮಸ್ತೆ. ಬೆಂಗಳೂರು ಮಿಷನ್ 2022ರ ಈ ಶುಭ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಅಶ್ವಥ್ ನಾರಾಯಣ ಅವರೇ, ಸಚಿವರಾದ ಮಾನ್ಯ ಅಶೋಕ್ ಅವರೇ, ಮಾನ್ಯ ಭೈರತಿ ಬಸವರಾಜ್ ಅವರೇ, ಮಾನ್ಯ ಸುರೇಶ್ ಕುಮಾರ್ ಅವರೇ, ಮಾನ್ಯ ಗೋಪಾಲಯ್ಯನವರೇ, ಮುಖ್ಯ ಕಾರ್ಯದರ್ಶಿಗಳಾದಂಥ ಮಾನ್ಯ ವಿಜಯ ಭಾಸ್ಕರ್ ಅವರೇ, ಉಪಸ್ಥಿತ ಎಲ್ಲ ಸಂಸತ್ ಸದಸ್ಯರೇ, ಶಾಸಕ ಮಿತ್ರರೇ, ಹಿರಿಯ ಅಧಿಕಾರಿಗಳೇ, ಮಾಧ್ಯಮದ ಮಿತ್ರರೇ, ಉಪಸ್ಥಿತ ಬಂಧು ಭಗಿನಿಯರೇ, ಪ್ರಗತಿ ಪಥದಲ್ಲಿ ಸದಾ ಮುಂದಿರುವ ಬೆಂಗಳೂರು ಮಹಾನಗರ ಅನೂಹ್ಯ ರೀತಿಯಲ್ಲಿ ವಿಸ್ತರಿಸುತ್ತಲೇ ನಡೆದಿದೆ. ಕೆಂಪೇಗೌಡರ ದೂರದೃಷ್ಟಿಯ ಫಲವಾಗಿ 5 ಶತಮಾನಗಳ ಹಿಂದೆ ಅಸ್ತಿತ್ವಕ್ಕೆ ಬಂದ ಈ ಮಹಾನಗರ ಯಾವತ್ತೂ ಪ್ರಗತಿಪರ ಧೋರಣೆಗೆ ಪೂರಕವಾಗಿಯೇ ಬೆಳೆದಿದೆ. ಪ್ರಗತಿಯ ಮುನ್ನಡೆಯ ಮುಂಗಾಣ್ಯದೊಂದಿಗೆ ಮುಂಚೂಣಿಯಲ್ಲಿರುವ ಮಹಾನಗರ ಬೆಂಗಳೂರು 21ನೇ ಶತಮಾನದ 22ನೇ ವರ್ಷದಲ್ಲಿ, ಅಂದರೆ ಭಾರತ ಸ್ವಾತಂತ್ರ್ಯ 75ನೇ ವರ್ಷವಾದ 2022ರಲ್ಲಿ ಹೇಗಿರಬೇಕು ಎಂಬ ಪರಿಕಲ್ಪನೆಯೊಂದಿಗೆ ಬೆಂಗಳೂರು ಮಿಷನ್ 2022 ಕಾರ್ಯಯೋಜನೆ ನೀಲಿನಕ್ಷೆಯನ್ನು ರೂಪಿಸಲಾಗಿದೆ. ನಾನು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ತರುವಾಯ ದೆಹಲಿಗೆ ನೀಡಿದ ಪ್ರಥಮ ಭೇಟಿಯಲ್ಲೇ ಮಾನ್ಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು ಬೆಂಗಳೂರು ಮಹಾನಗರದ ವೈಶಿಷ್ಟ್ಯತೆ ಬಗ್ಗೆ ಪ್ರಸ್ತಾಪಿಸಿ, ಅಭಿವೃದ್ಧಿಯಲ್ಲಿ ಬೆಂಗಳೂರು ಸದಾ ಮುನ್ನಡೆಯಲ್ಲಿರುವಂತೆ ನೋಡಿಕೊಳ್ಬೇಕು ಅಂತ ಸಲಹೆಯನ್ನು ಸಹ ನೀಡಿದರು. ನನ್ನ ದೆಹಲಿಯ ಪ್ರತಿ ಭೇಟಿ ಕಾಲದಲ್ಲಿ ಮತ್ತು ರಾಜ್ಯಕ್ಕೆ ಪ್ರಧಾನಿಗಳು ಬಂದ ಎಲ್ಲ ಸಂದರ್ಭದಲ್ಲಿಯೂ ಬೆಂಗಳೂರು ಮಹಾನಗರದ ಉದ್ಯಮಶೀಲತೆ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಾಯುಮಾನ ತಂತ್ರಜ್ಞಾನ, ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದ ಆವಿಷ್ಕಾರಗಳು, ಇಲ್ಲಿನ ಅಂತಾರಾಷ್ಟ್ರೀಯ ಮಟ್ಟದ ಸಂಶೋಧನೆ ಕೇಂದ್ರಗಳು ಮತ್ತು ಉನ್ನತ ಅಧ್ಯಯನ ಸಂಸ್ಥೆಗಳ ಬಗ್ಗೆ ವಿಶೇಷ ಕಾಳಜಿಯಿಂದ ಪ್ರಸ್ತಾಪಿಸಿ ಬೆಂಗಳೂರು ಸದಾ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಲ್ಲಿರುವಂತೆ ಕಾರ್ಯತಂತ್ರ ರೂಪಿಸುವಂತೆ ಮಾನ್ಯ ಪ್ರಧಾನಮಂತ್ರಿಗಳು ಸಲಹೆ ಸಹ ನೀಡಿದರು. ಪ್ರಧಾನಿಯವರ ಉತ್ತೇಜನಕಾರಿ ಮಾತುಗಳಿಂದ ನಾನು ಸಹ ಪ್ರಭಾವಿತನಾಗಿ ಅಭಿವೃದ್ಧಿ ದೆಸೆಯಲ್ಲಿ ಬೆಂಗಳೂರಿನ ಸ್ಥಾನಕ್ಕೆ ಧಕ್ಕೆ ಆಗದಂತೆ ಕ್ರಮ ಕೈಗೊಳ್ಳುವ ಪಣ ತೊಟ್ಟಿದ್ದೇನೆ. ಬೆಂಗಳೂರು ಪ್ರಗತಿ ನಮ್ಮ ಸರ್ಕಾರದ ಅತೀವ ಕಾಳಜಿ ಮತ್ತು ಆದ್ಯತೆಯ ವಿಷಯವಾಗಿದೆ. ವಿಜ್ಞಾನದ ರಾಜಧಾನಿ, ಮಾಹಿತಿ ತಂತ್ರಜ್ಞಾನದ ಪರಮೋಚ್ಚ ನೆಲೆ, ಭಾರತದ ಸಿಲಿಕಾನ್ ಕಣಿವೆ ಇತ್ಯಾದಿ ವಿಶೇಷಗಳುಳ್ಳ ಬೆಂಗಳೂರಿನ ಪ್ರಾಧಾನ್ಯತೆಗೆ ಮುಕ್ಕಾಗದಂತೆ ಯೋಜನೆಗಳನ್ನು ರೂಪಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಸಂಚಾರ ದಟ್ಟಣೆ ನಿವಾರಿಸಿ ಸುಗಮ ಸಂಚಾರ ಏರ್ಪಡಿಸುವಂಥದ್ದು, ಹಸಿರು ಬೆಂಗಳೂರು ಕಾರ್ಯಕ್ರಮದ ಮೂಲಕ ನಗರದಲ್ಲಿ ಹೆಚ್ಚು ಹಸಿರು ಪ್ರದೇಶ ಸೃಜಿಸಿ ಹಳೆಯ ಉದ್ಯಾನ ನಗರಿ ಎಂಬ ಹೆಸರನ್ನು ಮರುಸ್ಥಾಪಿಸುವುದು, ಸ್ವಚ್ಛ ಸುಂದರ ನಗರವನ್ನಾಗಿ ಮಾರ್ಪಡಿಸುವಂಥದ್ದು, ಜನರ ಕುಂದುಕೊರತೆಗಳ ಶೀಘ್ರ ಸ್ಪಂದಿಸುವಂಥದ್ದು, ಮೂಲ ಸೌಕರ್ಯಗಳ ಆಮೂಲಾಗ್ರ ಸುಧಾರಣೆ ಮೂಲಕ ಜೀವನವನ್ನು ಸಹನೀಯಗೊಳಿಸುವಂಥದ್ದು ನಮ್ಮ ಸರ್ಕಾರದ ಗುರಿಯಾಗಿದೆ. ಬೆಂಗಳೂರು
ಜಾಗತಿಕ ಮನ್ನಣೆ ಪಡೆದ ಯುವಜನರ ಕನಸಿನ ನಗರವಾಗಿದೆ. ಇದು ಕೇವಲ ನಮ್ಮ ರಾಜಕೀಯ ರಾಜಧಾನಿ ಅಷ್ಟೇ ಅಲ್ಲ, ಆರ್ಥಿಕ ರಾಜಧಾನಿಯೂ ಹೌದು. ಉದ್ಯಮಗಳ ರಾಜಧಾನಿ, ಉದ್ಯೋಗಗಳ ಸೃಜನೆಗೆ ರಾಜಧಾನಿ ಕೂಡ, ಶಿಕ್ಷಣ ಹಾಗೂ ಸಂಶೋಧನೆಗಳ ರಾಜಧಾನಿಯೂ ಹೌದು. ರಾಜ್ಯದ 6ನೇ ಒಂದಷ್ಟು ಜನಸಂಖ್ಯೆ ಹೊಂದಿರುವ ಈ ನಗರದಲ್ಲಿ ರಾಜ್ಯದ ಒಟ್ಟು ಆದಾಯದ ಅರ್ಧಕ್ಕಿಂತ ಹೆಚ್ಚು ಇಲ್ಲೇ ಉತ್ಪಾದನೆ ಆಗುತ್ತಿದೆ. ವಿಶ್ವಮಾನ್ಯತೆ ಪಡೆದ ವಿಶ್ವದ 4 ಪ್ರಮುಖ ತಂತ್ರಜ್ಞಾನ ನೆಲೆಗಳಲ್ಲಿ ಒಂದು ಎಂಬ ಪ್ರಸಿದ್ಧಿ ಹೊಂದಿರುವ ಬೆಂಗಳೂರಿನಲ್ಲಿ ಫಾರ್ಚೂನ್ 500 ಕಂಪನಿಗಳಿಗೆ ನೆಲೆಯಾಗಿದೆ. ಇಂಥ ವಿಶ್ವಮಾನ್ಯತೆ ಪಡೆದ ನಗರದಲ್ಲಿ ವಿಶ್ವ ದರ್ಜೆಯ ಸೌಲಭ್ಯಗಳನ್ನು ಕಲ್ಪಿಸುವಂಥದ್ದು ನಮ್ಮ ಸರ್ಕಾರದ ಆದ್ಯತೆಯ ವಿಷಯವಾಗಿದೆ. ಮುಂದಿನ 2 ವರ್ಷಗಳಲ್ಲಿ ಈ ಗುರಿ ಸಾಧಿಸಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ಬೆಂಗಳೂರು ಮಿಷನ್ 2022 ಕಾರ್ಯಕ್ರಮ ಚಾಲನೆ ನೀಡಲಾಗ್ತಾ ಇದೆ. ಬೆಂಗಳೂರು ನಗರ ಎದುರಿಸ್ತಾ ಇರುವಂತಹ ಪ್ರಮುಖ ಸವಾಲು, ಸಮಸ್ಯೆಗಳನ್ನು ಕೇಂದ್ರೀಕರಿಸಿ ಈ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗ್ತಾ ಇದೆ. ನಗರದ ಸಮಸ್ಯೆಗಳನ್ನು ಕೂಲಂಕಷವಾಗಿ ಅಧ್ಯಯನ ನಡೆಸಿ ಸ್ಪಷ್ಟ ಮುನ್ನೋಟದೊಂದಿಗೆ ಸಿದ್ಧಪಡಿಸಿರುವಂಥ ಈ ಯೋಜನೆಯು ಬೆಂಗಳೂರನ್ನು ಎಲ್ಲ ಆಯಾಮಗಳಲ್ಲಿಯೂ ವಿಶ್ವ ದರ್ಜೆಯ ನಗರವಾಗಿ ರೂಪಿಸುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಬೆಂಗಳೂರು ನಗರದಲ್ಲಿ ಕಳೆದ 3 ದಶಕಗಳಲ್ಲಿ ವಾಹನಗಳ ದಟ್ಟಣೆ ಸುಮಾರು 4 ಪಟ್ಟು ಹೆಚ್ಚಾಗಿದ್ದು, ಈಗ ಸುಮಾರು 84.5 ಲಕ್ಷ ವಾಹನಗಳು ಇವೆ. ಇದು ವಾಯು ಮಾಲಿನ್ಯಕ್ಕೂ ಕಾರಣವಾಗಿದೆ. ಸಂಚಾರ ದಟ್ಟಣೆ ಇಂದು ಬೆಂಗಳೂರಿನ ಎದುರಿಸ್ತಾ ಇರೋ ದೊಡ್ಡ ಸವಾಲಾಗಿದೆ. ಸಾರ್ವಜನಿಕ ಸಾರಿಗೆ ಬಳಕೆಗೆ ಉತ್ತೇಜನ, ನಮ್ಮ ಮೆಟ್ರೋ ಮತ್ತು ಉಪನಗರ ರೈಲು ಯೋಜನೆಗೆ ಚುರುಕು, ಅತ್ಯುತ್ತಮ ರಸ್ತೆಗಳ ಅಭಿವೃದ್ಧಿ ಹಾಗೂ ಸಂಚಾರ ವ್ಯವಸ್ಥೆಯಲ್ಲಿ ತಂತ್ರಜ್ಞಾನದ ಬಳಕೆಯ ಮೂಲಕ ಮುಂದಿನ ದಿನಗಳಲ್ಲಿ ಸುಗಮ ಸಂಚಾರ ವ್ಯವಸ್ಥೆ ರೂಪಿಸಲು ಉದ್ದೇಶಿಸಲಾಗಿದೆ. ನಮ್ಮ ಮೆಟ್ರೋ ಜಾಲ ಪ್ರಸ್ತುತ ದಿನಕ್ಕೆ 7 ಲಕ್ಷ ಪ್ರಯಾಣಿಕರನ್ನು ಕೊಂಡೊಯ್ಯುವ ಸಾಮರ್ಥ್ಯ ಹೊಂದಿದೆ. 2022 ಒಳಗಾಗಿ 10 ಲಕ್ಷ ಪ್ರಯಾಣಿಕರನ್ನು ಕೊಂಡೊಯ್ಯುವ ಸಾಮರ್ಥ್ಯ ರೂಪಿಸುವುದು ನಮ್ಮ ಆದ್ಯತೆಯಾಗಿದೆ. ಅತಿ ಹೆಚ್ಚು ಸಂಚಾರ ದಟ್ಟಣೆ ಇರುವ ಹೊರವರ್ತುಲ ರಸ್ತೆ ಸೇರಿದಂತೆ 12 ಪ್ರಮುಖ ರಸ್ತೆಗಳನ್ನು ಗುರುತಿಸಲಾಗಿದೆ. ಕೆಲವೆಡೆ ಎಲಿವೇಟರ್ ಕಾರಿಡಾರ್ ಅನ್ನು ಒಳಗೊಂಡಂತೆ ಈ ರಸ್ತೆಗಳನ್ನು KRDCL ಮೂಲಕ ಅಭಿವೃದ್ಧಿಪಡಿಸಲಾಗುವುದು. ರಸ್ತೆಗಳ ಅತ್ಯುತ್ತಮ ನಿರ್ವಹಣೆ, ಸಂಚಾರ ಪರಿಕರಗಳ ಅಳವಡಿಕೆ ಹಾಗೂ ಸಮನ್ವಯ ಹೊಂದಿದ ಸಿಗ್ನಲ್ ವ್ಯವಸ್ಥೆಗಳು ಸಹ ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಿದೆ. ಸ್ವಚ್ಛ ಬೆಂಗಳೂರು, ಸುಮಾರು 1.25 ಕೋಟಿಗೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಬೆಂಗಳೂರು ನಗರದಲ್ಲಿ ಪ್ರತಿದಿನ ಅಂದಾಜು 5800 ಮೆಟ್ರಿಕ್ ಟನ್ ತ್ಯಾಜ್ಯ ಉತ್ಪತ್ತಿ ಮಾಡಲಾಗ್ತಾ ಇದೆ. ಸಮರ್ಪಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ತ್ಯಾಜ್ಯ ನಿರ್ವಹಣೆ ಮಾಡಲು ಇದಕ್ಕೆ ಒಂದು ಸಾಂಸ್ಥಿಕ ರೂಪ ನೀಡಲು ಉದ್ದೇಶಿಸಲಾಗಿದೆ. ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆ ನಿರಂತರವಾಗಿ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಲು ಹಾಗೂ ಈ ವ್ಯವಸ್ಥೆಯ ಮೇಲೆ ಹೆಚ್ಚಿನ ನಿಗಾ ವಹಿಸಲು GPS ಅಳವಡಿಕೆ ಮತ್ತು ಇತರ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲಾಗುವುದು. ವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿಗೆ ಸಮುದಾಯದ ಸಹಭಾಗಿತ್ವ ಅತ್ಯಂತ ಪ್ರಮುಖವಾದದ್ದು. ಈ ಹಿನ್ನೆಲೆಯಲ್ಲಿ ನನ್ನ ಕಸ ನನ್ನ ಜವಾಬ್ದಾರಿ ಎಂಬ ತತ್ವವನ್ನು ಪ್ರತಿಯೊಬ್ಬ ನಾಗರಿಕನು ಅಳವಡಿಸಿಕೊಳ್ಳಬೇಕಾದ್ದು ಅತಿ ಮುಖ್ಯವಾಗಿದೆ. ಇದಕ್ಕಾಗಿ ಸಮುದಾಯದ ಹಂತದಲ್ಲಿ ತರಬೇತಿಗಳನ್ನು ಏರ್ಪಡಿಸಲಾಗುವುದು. ಮನೆಯಲ್ಲೇ ಅಥವಾ ಆಯಾ ಅಪಾರ್ಟ್ಮೆಂಟ್ ಅಥವಾ ಬಡಾವಣೆಯಲ್ಲಿ ಹಸಿ ತ್ಯಾಜ್ಯ ನಿರ್ವಹಣೆಗೆ ಒತ್ತು ನೀಡಲಾಗುವುದು. ತ್ಯಾಜ್ಯದಿಂದ ವಿದ್ಯುತ್ ತಯಾರಿಕೆ ಮಾಡುವ ಘಟಕಗಳನ್ನು KPC ವತಿಯಿಂದ ಬಿಡದಿಯಲ್ಲಿ ಸ್ಥಾಪಿಸಲಾಗುತ್ತಿದ್ದು, ಅದು ಇನ್ನು 2 ವರ್ಷಗಳಲ್ಲಿ ಕಾರ್ಯಾರಂಭ ಮಾಡುವ ನಿರೀಕ್ಷೆ ಇದೆ. ಹಸಿರು ಬೆಂಗಳೂರು, ಉದ್ಯಾನ ನಗರಿ ಎಂದೇ ಬೆಂಗಳೂರು ನಗರ ಮನ್ನಣೆ ಪಡೆದಿದೆ. ನಗರದ ಲಾಲ್ಬಾಗ್, ಕಬ್ಬನ್ ಪಾರ್ಕ್ ಜೊತೆಗೆ ಪ್ರಮುಖ ರಸ್ತೆಗಳ 2 ಬದಿ ತಂಪು ನೆರಳು ನೀಡುವ ಮರಗಳು, ಸದಾ ತುಂಬಿ ತೊಳುಕುತ್ತಿದ್ದ ಕೆರೆಗಳು ಬೆಂಗಳೂರಿನ ಸೌಂದರ್ಯಕ್ಕೆ ಹೆಚ್ಚಿನ ಮೆರುಗು ನೀಡಿದ್ದವು. ಆದರೆ ನಗರದ ಬೆಳವಣಿಗೆ ವೇಗ ಪಡೆದುಕೊಂಡ ಹಾಗೆಲ್ಲ ಹಸಿರಸಿರಿ ಮರೆಯಾಯಿತು. ಕೆರೆಗಳು, ಕಾಲುವೆಗಳು ಕಲುಷಿತವಾದವು. ಕಳೆದು ಹೋಗಿರುವ ಈ ಬೆಂಗಳೂರಿನ ಮೆರುಗು ಮರುಕಳಿಸಬೇಕೆಂಬುದು ನಮ್ಮ ಆಶಯ. ಇವತ್ತು ಅದು ಅತಿ ಅಗತ್ಯವೂ ಹೌದು. ನಗರದ ವಾಯು ಮಾಲಿನ್ಯ, ಜಲಮಾಲಿನ್ಯ ತಡೆಗಟ್ಟಲು, ಹಸಿರಿನ ಒದಕೆ ವಿತರಿಸಲು, ಕೆರೆಗಳ ಅಭಿವೃದ್ಧಿ, ರಾಜಕಾಲುವೆಗಳ ಅಭಿವೃದ್ಧಿಗೆ ಈ ಕಾರ್ಯಯೋಜನೆಯಲ್ಲಿ
ಒತ್ತು ನೀಡಲಾಗಿದೆ. ಬಂಧುಗಳೇ, ರಾಜಕಾಲುವೆಗಳ ಅಭಿವೃದ್ಧಿಗೆ K100 ಎಂಬ ಯೋಜನೆಯನ್ನು ರೂಪಿಸಲಾಗಿದೆ. ಈ ಯೋಜನೆಯಡಿ ರಾಜಕಾಲುವೆಗಳು ನಗರದ ಸೌಂದರ್ಯಕ್ಕೆ ಪೂರಕವಾಗುವಂತೆ ಅಭಿವೃದ್ಧಿಪಡಿಸುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದೇವೆ. ಅಲ್ಲದೆ ಈ ಕಾಲುವೆಗಳು ಜಾಲ ಅಭಿವೃದ್ಧಿಪಡಿಸುವ ಕೃತಕ ನೆರೆಯನ್ನು ತಪ್ಪಿಸಲು ಸಾಧ್ಯವಿದೆ. ತ್ಯಾಜ್ಯ ನೀರಿನ ಸಂಸ್ಕರಣೆ ಹಾಗೂ ಮರುಬಳಕೆ ನಮ್ಮ ಸರ್ಕಾರ ಆದ್ಯತೆ ನೀಡಿದ್ದು 2020ರ ವೇಳೆಗೆ ನಗರದಲ್ಲಿ ಸಂಪೂರ್ಣ ತ್ಯಾಜ್ಯ ನೀರನ್ನು ಸಂಸ್ಕರಿಸಿ ಬಳಸಿಕೊಳ್ಳಲು ಅಗತ್ಯ ಸಾಮರ್ಥ್ಯ ಕಲ್ಪಿಸಲಾಗುವುದು. ನಗರದಲ್ಲಿ ಹಸಿರು ಹೊದಿಕೆ ವಿಸ್ತರಿಸುವ ನಿಟ್ಟಿನಲ್ಲಿ ಮೈಸೂರು ಲ್ಯಾಂಪ್ಸ್ ಮತ್ತು NJAF ನಂತ ಸಾರ್ವಜನಿಕ ಉದ್ಯಮಗಳ ಜಾಗದಲ್ಲಿ ಉದ್ಯಾನವನಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಇದರೊಂದಿಗೆ ನಗರದ ಹೊರವಲಯದಲ್ಲಿ 2 ಬೃಹತ್ ವೃಕ್ಷೋದ್ಯಾನಗಳು ಹಾಗೂ ತುರಹಳ್ಳಿ, ಕಾಡುಗೋಡಿ, JP ನಗರ, ಮತ್ತಿಕೆರೆಗಳ ಕಿರು ಅರಣ್ಯಗಳನ್ನು ಅಭಿವೃದ್ಧಿಪಡಿಸಿ ಜನಪ್ರಿಯಗೊಳಿಸಲಾಗುವುದು. ಸರ್ಕಾರಿ ಕಟ್ಟಡಗಳನ್ನು ನಿರ್ಮಿಸುವಾಗ ಸಾಧ್ಯವಿರುವ ಎಲ್ಲ ಕಡೆ ಹಸಿರು ಕಟ್ಟಡಗಳನ್ನು ನಿರ್ಮಿಸಲು ಆದ್ಯತೆ ನೀಡಲಾಗುವುದು. ಖಾಸಗಿಯವರು ಸಹ ಹಸಿರು ಕಟ್ಟಡಗಳ ನಿರ್ಮಾಣಕ್ಕೆ ಆದ್ಯತೆ ನೀಡಬೇಕೆಂದು ಈ ಸಂದರ್ಭದಲ್ಲಿ ನಾನು ಸಲಹೆ ನೀಡಲು ಬಯಸುತ್ತೇನೆ. ಈ ಎಲ್ಲ ಪ್ರಯತ್ನಗಳಿಂದ ಬೆಂಗಳೂರು ನಗರದಲ್ಲಿ ಶುದ್ಧ ಗಾಳಿ, ನೀರು, ಆ ಮನಸ್ಸಿಗೆ ನೆಮ್ಮದಿ ನೀಡುವ ಹಸಿರ ಸಿರಿ ಕಂಗೊಳಿಸುವಂತಾಗಬೇಕು. ಬೆಂಗಳೂರು ಮತ್ತೆ ಉದ್ಯಾನ ನಗರಿಯಾಗಿ ಮೆರೆಯಬೇಕು. ವಾಸಕ್ಕೆ ಅತ್ಯಂತ ಯೋಗ್ಯ ಸ್ಥಳವಾಗಿ ರೂಪುಗೊಳ್ಳಬೇಕು. ಆದರೆ ಭೌತಿಕವಾಗಿ ಅತ್ಯುತ್ತಮ ಮೂಲ ಸೌಕರ್ಯಗಳನ್ನು ಒದಗಿಸುವುದರಷ್ಟೇ ಇದು ಸಾಧ್ಯವಿಲ್ಲ. ಜನಸಂಪರ್ಕ, ನಾಗರಿಕರೊಂದಿಗೆ ಸ್ಥಳೀಯ ಆಡಳಿತ ಸಂಸ್ಥೆಯ ಸಂಪರ್ಕ ಬಾಂಧವ್ಯವು ಉತ್ತಮವಾಗಿರಬೇಕು. BBMP ಹಾಗೂ ಇತರ ಪ್ರಮುಖ ಇಲಾಖೆಗಳು ಜನರ ಸಮಸ್ಯೆಗೆ ತ್ವರಿತವಾಗಿ ಸ್ಪಂದಿಸಿ ಬಗೆಹರಿಸಬೇಕು. ಇದಕ್ಕೆ ತಂತ್ರಜ್ಞಾನದ ನೆರವು ಪಡೆದು ಅತ್ಯಂತ ಪಾರದರ್ಶಕವಾಗಿ ನಿರ್ವಹಿಸಿದಾಗ ಮಾತ್ರ ವ್ಯವಸ್ಥೆ ಬಗ್ಗೆ ಜನರಲ್ಲಿ ವಿಶ್ವಾಸ ಮೂಡುತ್ತೆ. ಈ ನಿಟ್ಟಿನಲ್ಲಿ BBMP ಸಹಾಯ ತಂತ್ರಾಂಶವನ್ನು ಬಲಪಡಿಸುವ ಉದ್ದೇಶ ಹೊಂದಲಾಗಿದೆ. ಜನರ ದೈನಂದಿನ ಬದುಕಿಗೆ ಅಗತ್ಯ ಸೇವಾ ಸೌಲಭ್ಯಗಳಾದ ಖಾತಾ, ತೆರಿಗೆ ಪಾವತಿ, ಜನನ ಮತ್ತು ಮರಣ ಪ್ರಮಾಣ ಪತ್ರ ವಿತರಣೆ, ವ್ಯಾಪಾರ ಪರವಾನಗಿ ಮೊದಲಾದವುಗಳನ್ನು ಸುಲಭವಾಗಿ ಪಡೆಯಲು ಅನುವು ಮಾಡಿಕೊಡಲಾಗುವುದು. ಈಗಾಗಲೇ ಆಸ್ತಿ ನೋಂದಣಿಗೆ ಆನ್ಲೈನ್ ಮೂಲಕ ಸಮಯ ನಿಗದಿಪಡಿಸುವರೊಂದಿಗೆ ಯಾವ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಬೇಕಾದರೂ ನೋಂದಾಯಿಸಿಕೊಳ್ಳಬಹುದಾಗಿದೆ. ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣೆಗೂ ಈ ಏಕೀಕೃತ ಡಿಜಿಟಲ್ ವೇದಿಕೆಯಲ್ಲಿ ಅವಕಾಶ ಕಲ್ಪಿಸಲಾಗುವುದು. ಜನರಿಗೆ ಸೇವಾ ಸೌಲಭ್ಯ, ಬೆಂಗಳೂರು ನಗರದ ಇತಿಹಾಸ, ಸಂಸ್ಕೃತಿ, ಪರಂಪರೆಗಳನ್ನು ಪರಿಚಯಿಸುವ ಮೂಲಕ ನಾಗರಿಕರು ಈ ನಗರದೊಂದಿಗೆ ತಮ್ಮ ಬಾಂಧವ್ಯವನ್ನು ಇನ್ನಷ್ಟು ಗಾಢವಾಗಿ ಬೆಸೆಯುವಂತಾಗಬೇಕು ಎನ್ನುವುದು ನಮ್ಮ ಆಶಯ. ಇದರಿಂದ ನಗರದ ಕುರಿತು ನಾಗರಿಕರಲ್ಲಿ ಇಂದು ನಮ್ಮ ಬೆಂಗಳೂರು ಎಂಬ ಆಪ್ತ ಭಾವ ಬೆಳೆಯಬೇಕು. ಆಗ ಮಾತ್ರ ಬೆಂಗಳೂರಿನ ಅಭಿವೃದ್ಧಿಗೆ ನಾವು ಕೈಗೊಳ್ಳುವ ಪ್ರಯತ್ನಗಳು ಯಶಸ್ವಿಯಾಗಲು ಸಾಧ್ಯ. ವಲಸಿಗರೇ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ನಗರದ ಮೂಲ ಸೊಬಗು, ಸಂಸ್ಕೃತಿ, ಕರಕುಶಲ ಕಲೆಗಳನ್ನು ಪರಿಚಯಿಸುವ ತಾಣಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ನಾಗರಿಕರೊಂದಿಗೆ ಬಾಂಧವ್ಯ ಬೆಳೆಸಲು ಅವಕಾಶ ಕಲ್ಪಿಸಲಾಗುವುದು. ಇದರೊಂದಿಗೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬೆಂಗಳೂರಿನ ಇತಿಹಾಸವನ್ನು ಬಿಂಬಿಸುವ ಡಿಜಿಟಲ್ ಪ್ರಾತ್ಯಕ್ಷತೆ, ಉದ್ಯಮಶೀಲತೆ, ನಾವೀನ್ಯತೆ ಮತ್ತು ಜೈವಿಕ ತಂತ್ರಜ್ಞಾನ ಉದ್ಯಮಗಳ ಮುನ್ನಡೆಯನ್ನು ಬಿಂಬಿಸುವ ಬೆಂಗಳೂರು ಇನ್ನೋವೇಷನ್ ಸೆಂಟರ್ ಅನ್ನು ಸ್ಥಾಪಿಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರಿನ ಹಿರಿಮೆಯನ್ನು ಪ್ರಚುರಪಡಿಸಲಾಗುವುದು. ದೇಶದ ಪ್ರಮುಖ ಆರ್ಥಿಕ ಕೇಂದ್ರವಾಗಿರುವ ಬೆಂಗಳೂರಿನ ಬದುಕಿನಲ್ಲಿ ಜೀವಸೆಲೆಯು ಚಿಮ್ಮುತ್ತಿರಬೇಕು. ಅಂತಹ ಅಭಿವೃದ್ಧಿ ಸಾಧ್ಯವಾಗಬೇಕು ಎನ್ನುವುದು ಬೆಂಗಳೂರು ಮಿಷನ್ 2022 ಮಹದಾಶಯ. ಹಿಂದೆ ನಮ್ಮ ಸರ್ಕಾರ ಅಧಿಕಾರ ಇದ್ದಾಗಲೂ ಬೆಂಗಳೂರು ಅಭಿವೃದ್ಧಿಗೆ ಹಲವು ದೂರದೃಷ್ಟಿಯ ಯೋಜನೆಗಳನ್ನು ರೂಪಿಸಿದ್ದೆವು. ಬೆಂಗಳೂರು ಒನ್ ಸೇವಾ ಕೇಂದ್ರಗಳ ವ್ಯಾಪ್ತಿ ವಿಸ್ತರಣೆ, ಕೆರೆಗಳ ಅಭಿವೃದ್ಧಿ, ಹೊರವರ್ತುಲ ರಸ್ತೆಯನ್ನು ಸಿಗ್ನಲ್ ಮುಕ್ತ ಕಾರಿಡಾರ್ ಆಗಿ ರೂಪಿಸುವ ಯೋಜನೆ, ಈಗ ಹಲವು ಕಾರ್ಯಕ್ರಮಗಳನ್ನು ಬೆಂಗಳೂರು ನಗರದ ಸಮಗ್ರ ಅಭಿವೃದ್ಧಿಗಾಗಿ ರೂಪಿಸಲಾಗಿತ್ತು. ಭವಿಷ್ಯದ ಬೆಂಗಳೂರನ್ನು ಕೇಂದ್ರೀಕರಿಸಿಕೊಂಡು ಬೆಂಗಳೂರು ಮಿಷನ್ 2022 ಯೋಜನೆಯನ್ನು ರೂಪಿಸಲಾಗಿದೆ. ನಮ್ಮೆಲ್ಲ ಅಧಿಕಾರಿಗಳು ಇದಕ್ಕೆ ವಿಶೇಷವಾದ ಶ್ರಮ ಹಾಕಿ ಎಲ್ಲವ ಸಿದ್ಧತೆಗಳನ್ನು ಮಾಡಿದ್ದಾರೆ. ನಾನು ಇಲ್ಲಿ ಸೇರಿರುವಂಥ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ, ಸಂಸತ್ ಸದಸ್ಯರಿಗೆ, ಶಾಸಕರಿಗೆ, ಸಚಿವರು ಭರವಸೆಯನ್ನು ಕೊಡ್ತೇನೆ. ನಾವೇನು ಕಾರ್ಯಕ್ರಮವನ್ನು ರೂಪಿಸಿದ್ದೇವೋ
ಇನ್ನು 2 ವರ್ಷದ ಒಳಗಾಗಿ ಇವೆಲ್ಲ ಪೂರ್ಣ ಆಗಬೇಕು. ಅದಕ್ಕೆ ಹಣಕಾಸಿನ ಕೊರತೆ ಆಗಬಾರ್ದು. ಅದಕ್ಕೆ ಎಲ್ಲ ಆದ್ಯತೆಯನ್ನು ಕೊಟ್ಟು ವ್ಯವಸ್ಥೆಯನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಎಲ್ಲ ಕೆಲಸ ಕಾರ್ಯಗಳು ಸದ್ಯದಲ್ಲೇ ಪ್ರಾರಂಭ ಆಗುತ್ತೆ ಅಂತ ಹೆಮ್ಮೆಯಿಂದ ಹೇಳ್ತಾ, ಅನೇಕ ವಿವಿಧ ವಿವರಗಳನ್ನು ನಮ್ಮ ಅಧಿಕಾರಿಗಳು ಕೊಡೋರಿದ್ದಾರೆ. ದಯಮಾಡಿ ಮಾಧ್ಯಮ ಸ್ನೇಹಿತರು, ನಮ್ಮೆಲ್ಲ ಬಂಧುಗಳು ಶಾಂತಚಿತ್ತರಾಗಿ ಇದನ್ನು ನೋಡಬೇಕು, ಆಲಿಸಬೇಕು, ನಂತರ ಅಗತ್ಯ ಇರುವಂಥ ಸಲಹೆಗಳನ್ನು ನೀಡಬೇಕು ಅಂತ ವಿನಂತಿ ಮಾಡಿ ತಮ್ಮೆಲ್ಲರಿಗೂ ವಂದನೆ, ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಜೈ ಹಿಂದ್. ಜನರ ಸಮಸ್ಯೆಗಳಿಗೆ ಸೂಕ್ತವಾಗಿ ಸ್ಪಂದನೆಯನ್ನು ನೀಡಿ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಲಾಗುವುದು ಎಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಇದೀಗ ವೇದಿಕೆಗೆ ಮಾನ್ಯ ಆರೋಗ್ಯ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ. ಬಂಧುಗಳೇ, ಬೆಂಗಳೂರು ಮಿಷನ್ 2022 ಈ ಹಿನ್ನೆಲೆಯಲ್ಲಿ ಒಂದು ಕೂಲಂಕಷವಾಗಿ ಅಧ್ಯಯನವನ್ನು ನಡೆಸಿ ಒಂದು ವಿಡಿಯೋವನ್ನು ತಯಾರಿಸಲಾಗಿದೆ. ಈ ವಿಡಿಯೋನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆಗೊಳಿಸಬೇಕಾಗಿ ವಿನಂತಿ. ರಿಮೋಟ್ ಅನ್ನು ಕ್ಲಿಕ್ ಮಾಡುವುದರ ಮುಖೇನ. ದಯಮಾಡಿ ಬೆಂಗಳೂರಿನ ಹೆಸರಲ್ಲೇ ಒಂದು ಶಕ್ತಿ ಇದೆ. ಇದು ಸಿಲಿಕಾನ್ ವ್ಯಾಲಿ, ಸ್ಟಾರ್ಟ್ಅಪ್ ಸಿಟಿ, ಉದ್ಯಾನ ನಗರಿ, ಐಟಿ ಬಿಟಿ ರಾಜಧಾನಿ ಎಂದೆಲ್ಲ ಕರೆಸಿಕೊಳ್ಳುತ್ತಿರುವ ಭಾರತದ ಏಕೈಕ ನಗರ ಬೆಂಗಳೂರು. ಕೆಂಪೇಗೌಡರ ಕನಸಿನ ಬೆಂಗಳೂರು. ಕಳೆದೆರಡು ದಶಕಗಳಿಂದ ವಿಶ್ವದ ಗಮನ ಸೆಳೆದಿರುವ ನಗರ. ವಿಶ್ವದ ಎಲ್ಲಾ ಮೂಲೆಯ ಜನರು ಇಲ್ಲಿ ಬಂದು ನೆಲೆಸಿದ್ದಾರೆ, ಬದುಕು ಕಟ್ಟಿಕೊಂಡಿದ್ದಾರೆ. ಬೆಂಗಳೂರಿನ ಈ ಹಿರಿಮೆಯನ್ನ ಉಳಿಸುವ, ಬೆಳೆಸುವ ಮತ್ತು ಸಂರಕ್ಷಿಸುವ ಕಾರ್ಯವನ್ನ ನಾವು ಮಾಡಲೇಬೇಕಿದೆ. ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಯಡಿಯೂರಪ್ಪನವರ ಆಡಳಿತ ಮತ್ತು ಕಾರ್ಯಯೋಜನೆಗಳು ಸದಾ ಅಭಿವೃದ್ಧಿಮುಖಿ ಮತ್ತು ಜನಹಿತಪರ. ಈಗ ಇವರ ಸರ್ಕಾರ ಇಂತಹದ್ದೇ ಇನ್ನೊಂದು ಹೆಜ್ಜೆಯನ್ನಿರಿಸಿದ್ದು, ರಾಜ್ಯದ ಶಕ್ತಿ ಕೇಂದ್ರವೂ ಆಗಿರುವ ಬೆಂಗಳೂರು ನಗರವನ್ನು ವಿಶ್ವ ಶ್ರೇಷ್ಠ ನಗರವನ್ನಾಗಿಸಲು ಮತ್ತು ಇನ್ನಷ್ಟು ಸ್ಮಾರ್ಟ್ ಆಗಿಸಲು ಪಣತೊಟ್ಟಿದೆ. ಭವಿಷ್ಯದಲ್ಲೂ ಬೆಂಗಳೂರನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕೆಂಬ ಮಹತ್ವಾಕಾಂಕ್ಷೆ ನಮ್ಮ ಸರ್ಕಾರದ್ದು. ಇದಕ್ಕಾಗಿ ಬೆಂಗಳೂರಿನ ರೂಪಾಂತರಕ್ಕೆ ನವೀನ ರೀತಿಯ ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ. ಅದೇ ಮಿಷನ್ ಬೆಂಗಳೂರು 2022. ಬೆಂಗಳೂರಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಮಿಷನ್ ಬೆಂಗಳೂರು 2022 ಯೋಜನೆಯಡಿಯಲ್ಲಿ ಮಹತ್ವದ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಯೋಜಿಸಲಾಗಿದೆ. ಯಾವುದೇ ಮಹಾನಗರದಲ್ಲಿ ಸಂಚಾರ ಸಾರಿಗೆಯೇ ಒಂದು ದೊಡ್ಡ ಸವಾಲು. ಬೆಂಗಳೂರು ಇದಕ್ಕೆ ಹೊರತಲ್ಲ. ಅದಕ್ಕಾಗಿ ಸಂಚಾರಿ ವ್ಯವಸ್ಥೆಯನ್ನು ಸುಗಮಗೊಳಿಸುವ ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇಡಲು ಸರ್ಕಾರ ಮುಂದಾಗಿದೆ. 190 ಕಿಲೋಮೀಟರ್ ಉದ್ದದ 12 ಕಾರಿಡಾರ್ಗಳು ಜಾರಿಗೆ ಬರಲಿವೆ. ಭವಿಷ್ಯದ ಸಂಚಾರಿ ವ್ಯವಸ್ಥೆಯಾಗಿರುವ ಎಲೆಕ್ಟ್ರಿಕ್ ವಾಹನಗಳು, ಸಾರ್ವಜನಿಕ ಸಾರಿಗೆಯ ಬಸ್ ಮಾರ್ಗಗಳ ವಿಸ್ತರಣೆ ಈ ಯೋಜನೆಯಲ್ಲಿ ಪ್ರಮುಖ ಸ್ಥಾನ ಪಡೆದುಕೊಂಡಿವೆ. ನಗರದ ಪ್ರಮುಖ ಸ್ಥಳಗಳಲ್ಲಿ ಸ್ಕೈವಾಕ್, ಪಾದಚಾರಿಗಳಿಗೆ ಪ್ರತ್ಯೇಕ ಸಂಚಾರಿ ಮಾರ್ಗ ವ್ಯವಸ್ಥೆ, ಅತ್ಯಾಧುನಿಕ ಸಂಚಾರಿ ದೀಪಗಳು ಈ ಯೋಜನೆಯಡಿ ಅಸ್ತಿತ್ವಕ್ಕೆ ಬರಲಿದ್ದು ಸುಗಮ ಸಂಚಾರಕ್ಕೆ ಅನುಕೂಲವಾಗಲಿದೆ. ಸ್ಮಾರ್ಟ್ ಸಿಟಿ ರಸ್ತೆಗಳನ್ನು ಶೀಘ್ರ ಪೂರ್ಣಗೊಳಿಸುವುದು, ನಗರದ ಪ್ರಮುಖ 400 ಕಿಲೋಮೀಟರ್ ವಿಸ್ತರಣೆಯ ರಸ್ತೆಗಳ ವಾರ್ಷಿಕ ನಿರ್ವಹಣೆಗೆ ಆದ್ಯತೆ ನೀಡಲಾಗುವುದು. ಬೆಂಗಳೂರು ಬೆಳೆಯುತ್ತಿರುವ ನಗರ. ಹಾಗೆಯೇ ನಿತ್ಯ ಉತ್ಪಾದನೆಯಾಗುವ ತ್ಯಾಜ್ಯವೂ ಹೆಚ್ಚಿದೆ. ತ್ಯಾಜ್ಯದ ಸಮಗ್ರ ನಿರ್ವಹಣೆಗೆ ವೃತ್ತಿಪರ ಸಂಸ್ಥೆಯನ್ನ ನಿಯೋಜಿಸುವುದಲ್ಲದೆ ತ್ಯಾಜ್ಯ ಮೇಲುಸ್ತುವಾರಿ ಮತ್ತು ಮಾರ್ಗದರ್ಶನಕ್ಕೆ ತಂತ್ರಜ್ಞಾನ ಬಳಕೆ, ತ್ಯಾಜ್ಯ ವಿಲೇವಾರಿಯ ಪ್ರದೇಶಗಳಿಗೆ ಪರಿಹಾರ ಒದಗಿಸುವುದು ಈ ಯೋಜನೆಯ ಭಾಗವಾಗಿದೆ. ಬೆಂಗಳೂರು ತನ್ನ ವಿಶಿಷ್ಟ ಪರಿಸರಕ್ಕೆ ಪ್ರಖ್ಯಾತ. ಉದ್ಯಾನಗಳ ವರ್ಚಸ್ಸನ್ನು ಮತ್ತಷ್ಟು ವೃದ್ಧಿಸಲು ಮಿಷನ್ ಬೆಂಗಳೂರು 2022 ವಿಶಿಷ್ಟ ಕ್ರಮಗಳನ್ನು ಯೋಜಿಸಿದೆ. ಕಬ್ಬನ್ ಪಾರ್ಕ್, ಲಾಲ್ಬಾಗ್ ಮಾದರಿಯಲ್ಲಿ ನಗರದ ಆಯ್ದ 2 ಸರ್ಕಾರಿ ಸ್ವಾಮ್ಯದ ಜಾಗಗಳಲ್ಲಿ ಬೃಹತ್ತಾದ 2 ಹಸಿರು ತಾಣಗಳನ್ನು ನಿರ್ಮಿಸಲು ಉದ್ದೇಶಿಸಿದೆ. ಬೆಂಗಳೂರಿನ ಹೊರವಲಯದಲ್ಲಿ
400 ಎಕರೆಗೂ ಹೆಚ್ಚು ವಿಸ್ತೀರ್ಣದ ಬೃಹತ್ ವೃಕ್ಷ ಉದ್ಯಾನಗಳು ತಲೆ ಎತ್ತಲಿವೆ. ರಾಜ ಕಾಲುವೆಯ ಈಗಿನ ಸ್ಥಿತಿಯನ್ನ ಮಾರ್ಪಡಿಸಿ ಅದನ್ನು ಆಕರ್ಷಕ ಜಲತಾಣವನ್ನಾಗಿ ಅಭಿವೃದ್ಧಿಪಡಿಸುವುದಕ್ಕೆ ಮಹತ್ವದ ಕ್ರಮಗಳನ್ನು ಕೈಗೊಳ್ಳಲು ಉದ್ದೇಶಿಸಲಾಗಿದೆ. ಇದು ನಗರದ ಆಕರ್ಷಕ ತಾಣಗಳಲ್ಲಿ ಒಂದಾಗಿಸುವುದಕ್ಕೆ ಯೋಜನೆ ಬದ್ಧವಾಗಿದೆ. ನಗರವನ್ನ ಅಂದಗೊಳಿಸುವುದು, ಆಕರ್ಷಕಗೊಳಿಸುವುದಷ್ಟೇ ಈ ಯೋಜನೆಯ ಉದ್ದೇಶವಲ್ಲ. ಸರ್ಕಾರ ಮತ್ತು ನಾಗರಿಕರ ನಡುವೆ ಸ್ನೇಹಯುತ ಸಂಬಂಧ ಬೆಳೆಸಲು ಮೊಬೈಲ್ ಅಪ್ಲಿಕೇಶನ್ ಒಂದನ್ನ ಅಭಿವೃದ್ಧಿಪಡಿಸಲಾಗುತ್ತದೆ. ಖಾತೆ, ಆಸ್ತಿ ತೆರಿಗೆ, ಜನನ ಮರಣ ಪ್ರಮಾಣ ಪತ್ರ, ವಾಣಿಜ್ಯ ಪರವಾನಗಿ ಪಡೆಯುವುದಕ್ಕೆ ಈ ವೇದಿಕೆ ನೆರವಾಗಲಿದೆ. ಹಲವು ವೈಶಿಷ್ಟ್ಯಗಳ ಕೇಂದ್ರವಾಗಿರುವ ಬೆಂಗಳೂರು ಸಾಂಸ್ಕೃತಿಕವಾಗಿ, ಐತಿಹಾಸಿಕವಾಗಿ ತನ್ನದೇ ಆದ ಮಹತ್ವವನ್ನ ಹೊಂದಿದೆ. ಬೆಂಗಳೂರಿನ ಪೂರ್ವ ಭಾಗದಲ್ಲಿ ಜನರಿಗೆ ತಲುಪಿಸಲು ಕಲೆ, ಪರಂಪರೆ ಪರಿಚಯಿಸುವ ಮ್ಯೂಸಿಯಂ ಕೂಡ ಸ್ಥಾಪಿಸಲಾಗುವುದು. ಇದೇ ಆವರಣದಲ್ಲಿ ಕಲಾವಿದರು, ಕರಕುಶಲಕರ್ಮಿಗಳು ಮತ್ತು ಸೃಜನಶೀಲರಿಗೆ ಅವಕಾಶ ಸೃಷ್ಟಿಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕೇಂದ್ರವೊಂದನ್ನು ನಿರ್ಮಿಸಲಾಗುವುದು. ಬೆಂಗಳೂರಿನ ಪಶ್ಚಿಮ ಭಾಗದಲ್ಲಿ ಐಟಿ ರಾಜಧಾನಿ ಎಂದೆನಿಸಿಕೊಂಡ ಬೆಂಗಳೂರಿನ ತಂತ್ರಜ್ಞಾನ ಕ್ಷೇತ್ರದ ಸಾಧನೆಯನ್ನು ಬಿಂಬಿಸುವ ಇತಿಹಾಸ ಎಂಬ ವಿಶಿಷ್ಟ ಕೇಂದ್ರ ಆರಂಭಿಸಲಾಗುವುದು. ಇಲ್ಲಿ ಲಿವಿಂಗ್ ಸಿಟಿ ಲ್ಯಾಬ್ ಅಸ್ತಿತ್ವಕ್ಕೆ ಬರಲಿದ್ದು, ಇದು ಡಿಜಿಟಲ್ ಡಿಸ್ಪ್ಲೇಗಳನ್ನು ಒಳಗೊಂಡಿದ್ದು ಕಲಿಕೆಯ ಕೇಂದ್ರಗಳು ತಲೆ ಎತ್ತಲಿವೆ. ನಗರ ಮತ್ತು ನಾಗರಿಕನ ಶ್ರೇಯೋಭಿವೃದ್ಧಿಗೆ ಒತ್ತು ನೀಡಿರುವ ಮುಖ್ಯಮಂತ್ರಿ ಶ್ರೀ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಬೆಂಗಳೂರಿನ ಹಿರಿಮೆ, ಕೀರ್ತಿ ಹೆಚ್ಚಿಸಲು ಹಾಗೂ ನಾಗರಿಕರಿಗೆ ಅನುಕೂಲಗಳನ್ನು ಒದಗಿಸಲು ಯೋಜನೆಯ ನೀಲನಕ್ಷೆ ಸಿದ್ಧಪಡಿಸಲಿದೆ. ಬೆಂಗಳೂರನ್ನ ವಿಶ್ವಶ್ರೇಷ್ಠ ನಗರಗಳ ಸಾಲಿನಲ್ಲಿ ನಿಲ್ಲಿಸಲಿದೆ ಈ ಮಿಷನ್ ಬೆಂಗಳೂರು 2022. ಅತ್ಯಂತ ವಿವರವಾಗಿ ಬೆಂಗಳೂರು ಮಿಷನ್ 2022ರ ಪಕ್ಷಿ ನೋಟವನ್ನು ನಾವೆಲ್ಲ ವೀಕ್ಷಿಸಿದ್ವಿ. ಇನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರು ಮಿಷನ್ 2022ರ ಕನ್ನಡ ಹಾಗೂ ಇಂಗ್ಲಿಷ್ನ ಅವತರಣಿಕೆ ಬುಕ್ಲೆಟ್ಗಳನ್ನು ಬಿಡುಗಡೆಗೊಳಿಸಬೇಕಾಗಿ ವಿನಂತಿ. ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಚಿವರು ದಯಮಾಡಿ ಮುಖ್ಯಮಂತ್ರಿಗಳೊಂದಿಗೆ ಪ್ರಕ್ರಿಯೆಯಲ್ಲಿ ಹಾಜರಿರಬೇಕಾಗಿ ವಿನಂತಿ. ಕನ್ನಡದ ನಂತರ ಇದು ಇಂಗ್ಲಿಷ್ನ ಅವತರಣಿಕೆಯನ್ನು ಸಹ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಈ ಬುಕ್ಲೆಟ್ನಲ್ಲಿ ಇರ್ತಕ್ಕಂಥ ಪುಟಗಳ ಒಂದು ಪರಿಚಯವನ್ನು ಸಹ ನಾವು ನಿಮ್ಮ ಮುಂದೆ ಇರತಕ್ಕಂಥ ಪರದೆಗಳಲ್ಲಿ ಮಾಡ್ಕೋತಾ ಇದ್ದೀವಿ. ರಿವೈಟಲೈಸಿಂಗ್ ಬೆಂಗಳೂರು, ಬೆಂಗಳೂರಿಗೆ ನವಚೈತನ್ಯ, ಬೆಂಗಳೂರು ಮಿಷನ್ 2022. ಈಗಾಗಲೇ ತಿಳಿಸಿರೋ ಹಾಗೆ ಅಧಿಕಾರಿಗಳ ತಂಡ ಅತ್ಯಂತ ಕೂಲಂಕುಷ ಅಧ್ಯಯನವನ್ನು ನಡೆಸಿ ಈ ಒಂದು ಬೆಂಗಳೂರು ಮಿಷನ್ ಅನ್ನ ಹೇಗೆ ಸಾಕಾರಗೊಳಿಸಬಹುದು, ಸಾರ್ಥಕಗೊಳಿಸಬಹುದು ಅನ್ನೋದನ್ನ ಅಧ್ಯಯನವನ್ನು ನಡೆಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಪ್ರಿನ್ಸಿಪಲ್ ಸೆಕ್ರೆಟರಿ ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಡಳಿತಾಧಿಕಾರಿಗಳಾದ ಶ್ರೀ ಗೌರವ್ ಗುಪ್ತಾ ಅವರು ತಾಂತ್ರಿಕ ಪ್ರಸ್ತುತಿಯನ್ನ ಮಾಡಲಿದ್ದಾರೆ. ಟೆಕ್ನಿಕಲ್ ಪ್ರೆಸೆಂಟೇಷನ್ ಬೈ ಶ್ರೀ ಗೌರವ್ ಗುಪ್ತಾ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್ ಶ್ರೀ ಗೌರವ್ ಗುಪ್ತಾ. ಎಲ್ರಿಗೂ ನಮಸ್ಕಾರ. ಬೆಂಗಳೂರು ಮಿಷನ್ 2022 ಸಮಾರಂಭಕ್ಕೆ ಚಾಲನೆ ನೀಡಲು ಆಗಮಿಸಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ, ಸಚಿವರುಗಳೇ, ಸಂಸದರೇ, ಶಾಸಕರುಗಳೇ, ಪರಿಷತ್ತಿನ ಸದಸ್ಯರುಗಳೇ,
ಹಿರಿಯ ಅಧಿಕಾರಿಗಳೇ, ಮಾಧ್ಯಮ ಪತ್ರಕರ್ತರೇ, ಎಲ್ರಿಗೂ ನಾನು ಸ್ವಾಗತವನ್ನು ಬಯಸಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಭಾರತದ ನಗರಗಳಲ್ಲಿ ಅತಿ ಗಣ್ಯ ಸ್ಥಾನವನ್ನು ಹೊಂದಿರುವ ಮತ್ತು ಜಾಗತಿಕ ಮಟ್ಟದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಬೆಂಗಳೂರು ನಗರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಸಭೆಗಳನ್ನು ನಡೆಸಿ ಬೆಂಗಳೂರು ಮಿಷನ್ 2022 ಎಂಬ ಯೋಜನೆಗೆ ನೀಲಿ ನಕ್ಷೆಯನ್ನು ತಯಾರಿಸಲು ನಿರ್ದೇಶನ ನೀಡಿರುತ್ತಾರೆ. 2022 ಇಸ್ವಿಗೆ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿ 75 ವರ್ಷಗಳ ಆಗುವ ಸುಸಂದರ್ಭದಲ್ಲಿ ಬೆಂಗಳೂರು ಮಿಷನ್ 2022 ಯೋಜನೆಯನ್ನು ಜನತೆಗೆ ಅರ್ಪಿಸಲಾಗುವುದು. ಬೆಂಗಳೂರು ನಗರದ ಜನತೆಗೆ ಉತ್ತಮ ಪರಿಸರ, ಸುಗಮ ಸಂಚಾರ, ನಾಗರಿಕ ಸೇವೆಗಳನ್ನು ಸುಲಭವಾಗಿ ತಲುಪಿಸಲು ಬೆರಳ ತುದಿಯಲ್ಲಿ ಮಾಹಿತಿ ಲಭ್ಯ ಆಗುವಂತೆ ಮತ್ತು ನಗರದ ಸಂಸ್ಕೃತಿ, ಕಲೆ, ಇತಿಹಾಸವನ್ನು ಯುವ ಜನತೆಗೆ ಪರಿಚಯಿಸಲು ಯೋಜನೆಗಳನ್ನು ರೂಪಿಸಲಾಗಿದೆ. ಈ ನೀಲಿ ನಕ್ಷೆ ಬಗ್ಗೆ ಪ್ರಾತ್ಯಕ್ಷಿತೆಯನ್ನು ತಮ್ಮ ಮುಂದೆ ನಾನು ಹಂಚಿಕೊಳ್ತಾ ಇದ್ದೀನಿ. ಬೆಂಗಳೂರಿನ ವಾಹನಗಳ ಸಂಖ್ಯೆ ಕಳೆದ 30 ವರ್ಷಗಳಲ್ಲಿ ಗಣನೀಯವಾಗಿ ಏರಿಕೆ ಆಗಿರುತ್ತದೆ. ನಂಬರ್ ಆಫ್ ವೆಹಿಕಲ್ಸ್ ಹ್ಯಾಸ್ ಗಾನ್ ಅಪ್ ಮೋರ್ ದೆನ್ 4 times ಸಿನ್ಸ್ 1990. ಬೆಂಗಳೂರಿನಲ್ಲಿ ಓಪನ್ ಸ್ಪೇಸಸ್ಗಳನ್ನು ಹೆಚ್ಚಿಸುವುದು ಅತ್ಯಗತ್ಯವಾಗಿದೆ. ಪ್ರೆಸೆಂಟ್ಲಿ ದೇರ್ ಇಸ್ 78% ಲೆಸ್ ಓಪನ್ ಸ್ಪೇಸ್ ದೆನ್ ದ ಪ್ರಿಸ್ಕ್ರೈಬ್ಡ್ ಸ್ಟ್ಯಾಂಡರ್ಡ್. ITBT ಎಂದು ಹೆಸರು ಪಡೆದಿರುವ ಬೆಂಗಳೂರು ಸುಮಾರು 15 ಲಕ್ಷಕ್ಕಿಂತ ಹೆಚ್ಚು IT ಉದ್ಯಮಿಗಳು ಕೆಲಸ ನಿರ್ವಹಿಸುತ್ತಿದ್ದಾರೆ. The city's younger population under the age of 35 will sum up almost 65% of population of the city. ಈ ಯುವ ಸಮೂಹದ ಬಹುತೇಕ ಸ್ಮಾರ್ಟ್ ಅಪ್ಲಿಕೇಶನ್ಸ್ ಬಳಕೆ ಮಾಡ್ತಾ ಇರುವುದರಿಂದ ನಾಗರಿಕ ಸೇವೆಗಳನ್ನು ಡಿಜಿಟಲೈಸ್ ಮಾಡಿ ಅವರಿಗೆ ಒದಗಿಸುವ ಅವಶ್ಯಕತೆ ಇರುತ್ತದೆ. ನೆಕ್ಸ್ಟ್ ಸ್ಲೈಡ್. ನಗರದಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ವಾಹನ ಸಂಖ್ಯೆಗೆ ಅನುಗುಣವಾಗಿ ನಾಗರಿಕ ಸೌಲಭ್ಯಗಳನ್ನು ಒದಗಿಸಬೇಕಾಗಿರುತ್ತದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಸುಗಮ ವಾಹನ ಸಂಚಾರ ನೀಡಲು ಪ್ರಮುಖ ರಸ್ತೆಗಳನ್ನು ಅಭಿವೃದ್ಧಿಪಡಿಸಬೇಕಾಗಿರುತ್ತದೆ. ಅಭಿವೃದ್ಧಿಯನ್ನು ಕಲ್ಪಿಸುವುದರ ಜೊತೆಗೆ ನಗರದ ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ ಕಾಪಾಡುವುದು ಕೂಡ ತುಂಬ ಅಗತ್ಯವಾಗಿರುತ್ತದೆ. Bangalore is also one of the most ethnically diverse cities in the country. Historically a multicultural city, Bangalore has experienced a dramatic social and cultural change. ಈ ನಿಟ್ಟಿನಲ್ಲಿ ನಗರದ ಇತಿಹಾಸ, ಸಂಸ್ಕೃತಿ, ಕಲೆಯನ್ನು ಯುವ ಜನತೆಗೆ ಪರಿಚಯ ಮಾಡಬೇಕಾಗಿರುತ್ತದೆ. ಇದರಿಂದ ಯುವ ಸಮೂಹವು ಭಾವನಾತ್ಮಕವಾಗಿ ಈ ನಗರಕ್ಕೆ ಹತ್ತಿರವಾಗಲು ಸಾಧ್ಯವಾಗ್ತದೆ. We are in a digital era. With the development of science and technology, our life depends on digital products much more than in previous decades. ಆದ್ದರಿಂದ ನಾಗರಿಕ ಸೇವೆಗಳನ್ನು ಡಿಜಿಟಲೈಸ್ ಮಾಡಿ ಜನರಿಗೆ ಒದಗಿಸಲಾಗುವುದು. ಮೇಲೆ ವಿವರಿಸಿರುವ ಬೆಂಗಳೂರು ನಗರದ ಅತ್ಯುನ್ನತ ನಗರವನ್ನಾಗಿ ರೂಪಿಸಲು ಪ್ರಮುಖ ಅಂಶಗಳನ್ನು ಪಟ್ಟಿ ಮಾಡಿ 4 ಆಧಾರ ಸ್ತಂಭಗಳನ್ನು ರೂಪಿಸಲಾಗಿದೆ. ಮೊದಲನೇದು, ನಗರದ ಜನತೆಗೆ ಉನ್ನತ ಮಟ್ಟದ ಸಂಚಾರವನ್ನು ಒದಗಿಸಲು ಎನೇಬ್ಲಿಂಗ್ ಫಾಸ್ಟರ್ ಕಮ್ಯೂಟ್ಸ್, ಸುಗಮ ಸಂಚಾರ ಅಡಿಯಲ್ಲಿ ವಿವಿಧ ಯೋಜನೆಗಳನ್ನು ರೂಪಿಸಲಾಗಿದೆ. ಎರಡನೇದು, ಬೆಂಗಳೂರು ನಗರವನ್ನು ಸ್ವಚ್ಛ ನಗರವನ್ನಾಗಿ ಮಾಡಲು ಬೇಕಿರುವ ಅಂಶಗಳನ್ನು ಅನುಷ್ಠಾನಗೊಳಿಸಲು ಯೋಜನೆಯನ್ನು ರೂಪಿಸಲಾಗಿದೆ. ಮೂರನೇದು, ಗಾರ್ಡನ್ ಸಿಟಿ ಎಂದು ಹೆಸರು ಆಗಿರುವ ಬೆಂಗಳೂರು ನಗರವನ್ನು ಹಸಿರನ್ನು ಕಾಪಾಡಲು ಮಿನಿ ಫಾರೆಸ್ಟ್, ಟ್ರೀ ಪಾರ್ಕ್ಸ್, ಕೆರೆ ಅಭಿವೃದ್ಧಿಯನ್ನು ಕೈಗೊಳ್ಳಲಾಗಿದೆ. ನಾಲ್ಕನೇದು, ನಾಗರಿಕರಿಗೆ ಹತ್ತಿರವಾಗಿ ನಾಗರಿಕ ಸೇವೆಗಳನ್ನು ಒದಗಿಸಲು ಕನೆಕ್ಟಿಂಗ್ ಸಿಟಿಸನ್ಸ್ ಟು ದ ಸಿಟಿ ಎಂಬ ಯೋಜನೆ ರೂಪಿಸಲಾಗಿದೆ. ಇದರೊಂದಿಗೆ ನಗರದ ಇತಿಹಾಸ, ಸಂಸ್ಕೃತಿ, ಕಲೆಯನ್ನು ಯುವ ಜನತೆಗೆ ಪರಿಚಯ ಮಾಡುವ ಕರ್ತವ್ಯ ಕೂಡ ಆಗಲಿಕ್ಕೆ ಇದೆ. About 70% of city traffic is borne by the high density corridors.
and other arterial roads. We need to take up immediate improvement in respect of these high density corridors. ಇದರ ಸಲುವಾಗಿ upgradation of 12 key high density corridors spanning about 190 kilometers. ಈ ದಿಕ್ಕಿನಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದ ಸಂಪುಟ ಸಭೆಯಲ್ಲಿ ಈಗಾಗಲೇ ತೀರ್ಮಾನ ಆಗಿ ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮೂಲಕ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಿರ್ಣಯ ಆಗಿರುತ್ತದೆ. ಎರಡನೇದು ಸ್ಮಾರ್ಟ್ ಸಿಟಿ ರೋಡ್ಸ್. ನಗರದ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಸ್ಮಾರ್ಟ್ ಸಿಟಿ ರೋಡ್ಸ್ ಅನ್ನು ಬಹಳ ಒಂದು ಪ್ರಯಾರಿಟಿ ಮಟ್ಟದಲ್ಲಿ ಆಕ್ಸಲರೇಟೆಡ್ ಕಂಪ್ಲೀಷನ್ ಆಗುವಂಥದ್ದು ಅವಶ್ಯಕತೆ ಇದೆ. This is identified as the second priority in the efficient city highways. ಮೂರನೇದು ನಗರದ ಆರ್ಟಿರಿಯಲ್ ರಸ್ತೆಗಳು. ಸುಮಾರು 200 ಕಿಲೋಮೀಟರ್ ರಸ್ತೆಗಳನ್ನು ಹೈ ಡೆನ್ಸಿಟಿ ಕಾರಿಡೋರ್ಸ್ ಅನ್ನು ಗುರುತು ಮಾಡಿದ ನಂತರ ಇನ್ನು 400 ಕಿಲೋಮೀಟರ್ ರಸ್ತೆಗಳನ್ನು ಆನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ನಲ್ಲಿ ಆರ್ಟಿರಿಯಲ್ ರಸ್ತೆಗಳನ್ನು ತೆಗೆದುಕೊಳ್ಳಲಾಗುವುದು. ಐದನೇದು ಎನ್ಹಾನ್ಸ್ಡ್ ರೋಡ್ ಅಪಿಯರೆನ್ಸ್ by curbstone painting and lane marking. Next one, synchronous traffic signal lights. ಅದನ್ನು ಕೂಡ ಅಳವಡಿಕೆ ಮಾಡಲಾಗುವುದು. Next one. Beside this, we need to ensure comprehensive mobility to the citizens. State-of-the-art shared mobility-based transportation system in Bangalore that will serve the ever-growing population. First of the issues is promotion of shared electric vehicle mobility across the city. ಈಗಾಗಲೇ ಬೌನ್ಸ್, ಯೂಲು ಮತ್ತು ಅಂತಹ ಹಲವಾರು ಸಂಸ್ಥೆಗಳು ಶೇರ್ಡ್ ಮೊಬಿಲಿಟಿ ಅಂದರೆ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಆಗಲಿ ಅಥವಾ ಕಾರ್ಸ್ ಆಗಲಿ ಅದರ ಮೂಲಕ ಕೊಡ್ತಾ ಇದ್ದಾರೆ. ದಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ಆನ್ ಪ್ರಯಾರಿಟಿ ಫರ್ದರ್. ನೆಕ್ಸ್ಟ್ ಒನ್, acceleration of metro completion work by Bangalore Metro Rail Corporation. Expansion of bus priority lanes across the city. BBMP has already completed bus priority lane on Outer Ring Road from Silk Board Junction to Lowry Junction. The same will be expanded to other 3 identified corridors. Operationalization of suburban rail across key routes in the city. ಈಗಾಗಲೇ ಕೇಂದ್ರ ಸರ್ಕಾರ ಇದಕ್ಕೆ ಅನುಮೋದನೆಯನ್ನು ನೀಡಿದ್ದಾರೆ. ನೆಕ್ಸ್ಟ್ ಒನ್, ಎರಡನೇ ಆಧಾರ ಸ್ತಂಭಗಳಲ್ಲಿ ನಗರದಲ್ಲಿ ಹೆಚ್ಚಿನ ಜನಸಂಖ್ಯೆಯಿಂದ ತ್ಯಾಜ್ಯ ನಿರ್ವಹಣೆ ಪ್ರಮುಖ ಸವಾಲಿನ ಅಂಶವಾಗಿದೆ. ಪ್ರತಿನಿತ್ಯ ನಗರದಲ್ಲಿ ಸುಮಾರು 4,000 ಟನ್ ತ್ಯಾಜ್ಯ ಉತ್ಪಾದನೆ ಆಗ್ತಾ ಇರುತ್ತದೆ. ವೈಜ್ಞಾನಿಕವಾಗಿ ಸಮರ್ಪಕವಾಗಿ ಘನತ್ಯಾಜ್ಯವನ್ನು ನಿರ್ವಹಣೆಗಾಗಿ ಆಪರೇಟಿಂಗ್ 7 existing waste processing plants and sanitary landfills at optimum capacity, improving collection and transportation of waste, guidelines for strict door-to-door collection and segregation of waste, and GPS-based monitoring of waste transport, immediate rehabilitation of legacy dump sites, and planning and designing, implementing model material recovery center. ಸೊ ಇದರ ಸಲುವಾಗಿ ಒಂದು ಸ್ಪೆಷಲೈಸ್ಡ್ ಎಂಟಿಟಿಯನ್ನು ಮಾಡ್ತಕ್ಕಂಥದ್ದು ಒಂದು ಚಿಂತನೆ ಮಾಡಲಾಗಿದೆ. ಘನತ್ಯಾಜ್ಯ ನಿರ್ವಹಣೆಯಲ್ಲಿ ನಾಗರಿಕರ ಸಹಕಾರ ಬಹುಮುಖ್ಯ. ಹಸಿ ಮತ್ತು ಒಣ ಕಸವನ್ನು ಮನೆಯಲ್ಲಿಯೇ ಬೇರ್ಪಡಿಸಲು ಮತ್ತು ಸ್ಥಳೀಯವಾಗಿ ಹಸಿ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸುವ ಬಗ್ಗೆ ನಾಗರಿಕರು ಅವರಿಗೆ ಇನ್ನಷ್ಟು ಅರಿವು ಮೂಡಿಸಬೇಕಾಗಿದೆ. ವಾರ್ಡ್ ನಂಬರ್ 174 HSR ಲೇಔಟ್ನಲ್ಲಿ ಉದ್ಯಾನವನದಲ್ಲಿ ಸ್ವಚ್ಛಗೃಹ ಸಂಸ್ಥೆಯ ಅವರು ಘನತ್ಯಾಜ್ಯ ನಿರ್ವಹಣೆ ಸಂಬಂಧ ಹಸಿ ಕಸದಿಂದ ಗೊಬ್ಬರ ಉತ್ಪಾದನೆ, ಮನೆಯಲ್ಲಿಯೇ ಗೊಬ್ಬರ ಉತ್ಪಾದನೆ ಮಾಡುವ ಬಗ್ಗೆ ವಿವಿಧ ಮಾದರಿಯ ಲೈವ್ ಡೆಮೋ ಮುಖೇನ ನಾಗರಿಕರಿಗೆ ಅರಿವು ಮಾಡಲು ಈಗಾಗಲೇ ಕಲಿಕಾ ಕೇಂದ್ರವನ್ನು ಸ್ಥಾಪಿಸಿದ್ದಾರೆ. ಇದನ್ನೇ ನಾವು ಇನ್ನಷ್ಟು ವಾರ್ಡ್ಗಳಲ್ಲಿ ಇನ್ನಷ್ಟು ವಲಯಗಳಲ್ಲಿ ಅದನ್ನು ವಿಸ್ತರಣೆ ಮಾಡ್ತೀವಿ. ಇದೇ ಮಾದರಿಯಲ್ಲಿ ಎಲ್ಲ ವಲಯಗಳಲ್ಲಿ ಇಂತಹ ಕೇಂದ್ರಗಳನ್ನು ಸ್ಥಾಪಿಸಿ ಅರಿವು ಮೂಡಿಸಲು ಸ್ವಯಂ ಸೇವಕರು, ಪಾಲಿಕೆಯ ಅಧಿಕಾರಿಗಳು ಗುರುತಿಸಿ ಮಾಸ್ಟರ್ ಟ್ರೈನರ್ಸ್ ರೂಪಿಸಿ ನಾಗರಿಕರಿಗೆ ಮನೆಯಲ್ಲಿಯೇ ಹಸಿ ತ್ಯಾಜ್ಯವನ್ನು ಸಂಸ್ಕರಣೆ ಮಾಡಲು ಇನ್ನಷ್ಟು ಅರಿವು ಮೂಡಿಸಲಾಗುವುದು. ನಗರೀಕರಣದ ಹಿನ್ನೆಲೆಯಲ್ಲಿ ಓಪನ್ ಸ್ಪೇಸಸ್ ಅನ್ನು
ಕಡಿಮೆ ಆಗಿರ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ. ಆದರೆ ಬೆಂಗಳೂರಿನ ಗಾರ್ಡನ್ ಸಿಟಿ ಎಂಬ ಖ್ಯಾತಿಯನ್ನು ಉಳಿಸುವ ದೃಷ್ಟಿಯಿಂದ ಹಸಿರು ಬೆಂಗಳೂರು ಎಂಬ ಯೋಜನೆಯನ್ನು ರೂಪಿಸಲಾಗಿದೆ. ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಲಾಂಚಿಂಗ್ ಆಫ್ 2 ನ್ಯೂ ಅರ್ಬನ್ ಲಂಗ್ ಸ್ಪೇಸಸ್ ಬೈ ರೀಪರ್ಪಸಿಂಗ್ ಸ್ಟೇಟ್ PSU ಲ್ಯಾಂಡ್ಸ್, NGF ಮತ್ತು ಮೈಸೂರು ಲ್ಯಾಂಪ್ಸ್ ನಲ್ಲಿ ಇರ್ತಕ್ಕಂಥ ಜಮೀನನ್ನು ಬಳಕೆ ಮಾಡಿ ನ್ಯೂ ಲಂಗ್ ಸ್ಪೇಸಸ್ ಅನ್ನು ರಚನೆ ಮಾಡ್ತಕ್ಕಂಥದ್ದು. ಲಾಂಚ್ ಆಫ್ 2 ನ್ಯೂ ಮೆಗಾ ಟ್ರೀ ಪಾರ್ಕ್ಸ್, 400 ಎಕರೆಗಿಂತ ಹೆಚ್ಚು ಇರತಕ್ಕಂಥ ಪ್ರದೇಶದಲ್ಲಿ ಮಾಚೋಹಳ್ಳಿ ಮತ್ತು ಭೂತನಹಳ್ಳಿನಲ್ಲಿ 2 ಮೆಗಾ ಟ್ರೀ ಪಾರ್ಕ್ಸ್ ಅನ್ನು ರಚನೆ ಮಾಡೋದು. ಈಗಾಗಲೇ ಇರ್ತಕ್ಕಂಥ ಮಿನಿ ಫಾರೆಸ್ಟ್ ಪಾಪ್ಯುಲರೈಸ್ ಮಾಡ್ತಕ್ಕಂಥದ್ದು. ತೂರಹಳ್ಳಿ, JP ನಗರ, ಕಾಡುಗೋಡಿ, ಮತ್ತಿಕೇರಿನಲ್ಲಿ ಇರ್ತಕ್ಕಂತಹ ಎಕ್ಸಿಸ್ಟಿಂಗ್ ಮಿನಿ ಫಾರೆಸ್ಟ್ ಇರ್ತಕ್ಕಂಥದ್ದನ್ನು ಇನ್ನಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಮಾಡೋದು. ಇಂಟೆನ್ಸಿಫೈಡ್ ಮಾನಿಟರಿಂಗ್ ಆಫ್ ಆಂಬಿಯಂಟ್ ಏರ್ ಕ್ವಾಲಿಟಿ by increasing air quality test meters to ensure clean air for citizens of Bangalore. ಹಸಿರು ಬ್ಯಾಂಗ್ಳೂರ್ ಯೋಜನೆಯ ಎರಡನೇ ಪ್ರಮುಖ ಅಂಶ ಕೆರೆಗಳನ್ನು ಮತ್ತು ಬೃಹತ್ ನೀರುಗಾಲುವೆಗಳನ್ನು ಅಭಿವೃದ್ಧಿಗೊಳಿಸುವುದು. ವಾಟರ್ ಬ್ಯೂಟಿಫಿಕೇಶನ್ ಆಫ್ K100 ರಾಜ್ ಕಾಲುವೆ, ಒನ್ ಆಫ್ ದಿ ಲಾರ್ಜೆಸ್ಟ್ ಸ್ಟಾರ್ಮ್ ವಾಟರ್ ಡ್ರೈನ್ಸ್, about 11.4 kilometers, which is running from the heart of the city, ಧರ್ಮಬುದ್ಧಿ ಕೆರೆ ಇಂದ ಬೆಳಂದೂರು ಕೆರೆಗೆ ಹೋಗುವಂಥದ್ದು. ಈ K100 ರಾಜ್ ಕಾಲುವೆಯನ್ನು ಸಮಗ್ರವಾಗಿ ಡೆವಲಪ್ ಮಾಡ್ತಕ್ಕಂಥದ್ದು. ರೆಸ್ಟೋರೇಷನ್ ಆಫ್ 25 lakes in Bangalore, enhancing water quality and improving biodiversity around the lakes through focused desiltation maintenance efforts such as lake bed improvement to main bund, formation of ring bund, sewage diversion drains, etc. and also real-time monitoring of water quality in identified 20 lakes across the city. ಕೊನೆಯದಾಗಿ improved engagement, digital literacy and communication between the citizens and government stakeholders, online access to citizen services like ಖಾತಾ, driving license, property tax, births and deaths. ಈಗಾಗಲೇ ಅದರಲ್ಲಿ ಹಲವಾರು ಕಡೆ ಕೆಲಸವನ್ನು ಆಗಿದೆ. ಇನ್ನಷ್ಟು ಸೇವೆಗಳನ್ನು ಅದರಲ್ಲಿ ಸೇರಿಸಿ there should be a one-stop solution for all citizen services. Second, online access to road history information for citizens to bring out transparency and to provide unique identity number to each road. Launch of location-aware information to citizens on issues such as status of civic services, programs and officers. Redesign of Sahaya portal, one-stop solution for grievance redressal to ensure better user experience for citizens of Bangalore by implementation of chatbots on the platform. And ಕೊನೆಯದಾಗಿ ಬ್ಯಾಂಗ್ಳೂರು ನಗರದ ಇತಿಹಾಸ, ಸಂಸ್ಕೃತಿ, ಕಲೆಯನ್ನು ಯುವ ಜನತೆಗೆ ಪರಿಚಯ ಮಾಡುವುದು ಅವಶ್ಯವಾಗಿದೆ. ಈ ದೃಷ್ಟಿಯಲ್ಲಿ NGF ಮತ್ತು ಮೈಸೂರು ಲ್ಯಾಂಪ್ಸ್ ಫ್ಯಾಕ್ಟರಿ ಪ್ರದೇಶದಲ್ಲಿ ಈ ಯೋಜನೆಗಳನ್ನು ರೂಪಿಸಲಾಗುವುದು. Bangalore Culture, Heritage and Crafts Museum at NGF, Contemporary Public Recreation Spaces and Cultural Events Hub at NGF, creation of Living Laboratory at Mysore Lamps Factory premises, setting up of Itihasa, Bangalore's technology history at Mysore Lamps premises, setting up of Bangalore Innovation Center again at Mysore Lamps Factory. ರಿವೈಟಲೈಸಿಂಗ್ ಬ್ಯಾಂಗ್ಳೂರ್ ಅಡಿಯಲ್ಲಿ ಕೈಗೊಂಡಿರುವ ಈ ಎಲ್ಲ ಯೋಜನೆಗಳಿಗೆ ಈಗಾಗಲೇ ಇಂಪ್ಲಿಮೆಂಟೇಷನ್ ಏಜೆನ್ಸೀಸ್ ಮತ್ತು ಚೇಂಜ್ ಲೀಡರ್ಸ್ಗಳನ್ನು ಈಗಾಗಲೇ ಗುರುತಿಸಲಾಗಿದೆ. ಎಲ್ಲರ ಸಹಯೋಗ ಮತ್ತು ಸಮನ್ವಯದೊಂದಿಗೆ ಇದನ್ನು ಜಾರಿಗೊಳಿಸಲಾಗುವುದು. ಈ ಯೋಜನೆಗಳನ್ನು ಯಶಸ್ವಿಗೊಳಿಸಲು ಸಾರ್ವಜನಿಕರು ಸಹಕಾರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ನಗರದ ಜನತೆಗೆ ನಮ್ಮೊಂದಿಗೆ ಕೈ ಜೋಡಿಸಿ ಬ್ಯಾಂಗ್ಳೂರ್ ಮಿಷನ್ 2022 ಯಶಸ್ವಿಗೊಳಿಸಲು ನಾನು ಕೋರ್ಕೊಳ್ತೀನಿ. ಗೌರವ್ ಗುಪ್ತಾ ಅವರು ದಯಮಾಡಿ ಇಲ್ಲಿ ವಾಪಸ್ ಇರಬೇಕಾಗಿ ವಿನಂತಿ. ಹಾಗೇನೆ ಐ ವುಡ್ ರಿಕ್ವೆಸ್ಟ್ ಮಿಸ್ಟರ್ ರಾಕೇಶ್ ಸಿಂಗ್, ACS ಆಫ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಟು ಕೈಂಡ್ಲಿ ಕಮ್ ಓವರ್. ಮಾಧ್ಯಮ ಸ್ನೇಹಿತರೆ ದಯವಿಟ್ಟು ಗಮನಿಸಿ, ನೀವು ಯಾವುದೇ ರೀತಿಯಾದಂತಹ ತಾಂತ್ರಿಕ ಪ್ರಶ್ನೆಗಳನ್ನು ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀ ವಿಜಯ ಭಾಸ್ಕರ್ ಅವರಿದ್ದಾರೆ, ಗೌರವ್ ಗುಪ್ತಾ ಅವರಿದ್ದಾರೆ, ಹಾಗೇನೆ ಶ್ರೀ ರಾಕೇಶ್ ಸಿಂಗ್ ಅವರು ಸಹ
ಈ ತಂದೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ರೆ ನಿಮ್ಮ ಬಳಿಗೆ ಮೈಕ್ ಬರುತ್ತೆ. ದ ಮೈಕ್ ವಿಲ್ ಕಮ್ ಟು ಯು. ನೀವು ಆ ಪ್ರಶ್ನೆಗಳನ್ನ ಅಲ್ಲಿಂದಾನೆ ಕೇಳಬಹುದು. ಸರ್ ನಮಸ್ತೆ, ದಶರಥ್ TV5 ಇಂದ. ಕಸದ ನಿರ್ವಹಣೆಗೆ ಸಂಬಂಧಪಟ್ಟಂಗೆ ಈಗ ಕಸದ ಸೆಸ್ ಜಾಸ್ತಿ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಇದೆ ಸರ್. ಹಾಗೆ ನೋಡಿದ್ರೆ ಕಮರ್ಷಿಯಲ್ಗೂ ಮತ್ತು ರೆಸಿಡೆನ್ಷಿಯಲ್ಗೂ ಒಂದೇ ಕಸದ ವ್ಯವಸ್ಥೆ ಇರುತ್ತಾ ಅನ್ನೋದು ನನ್ನ ಪ್ರಶ್ನೆ ಸರ್. ಕಸದ ಬಗ್ಗೆ ಹೊಸದಾಗಿ ಯಾವುದೇ ಒಂದು ಕರ ವಿಧಿಸ್ತಕ್ಕಂಥದ್ದು ನಾವು ಪರಿಗಣನೆ ಮಾಡ್ತಾ ಇಲ್ಲ. ಈಗಿರ್ತಕ್ಕಂಥ ವ್ಯವಸ್ಥೆಯನ್ನು ಇನ್ನೂ ಸಮರ್ಪಕವಾಗಿ ನಡೆಸೋದಕ್ಕೆ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಸೊ ಹಾಗಾಗಿ ಬಹುಶಃ ಇತ್ತೀಚಿನ ಯಾವುದೇ ಈ ರೀತಿಯಲ್ಲಿ ಥಿಂಕಿಂಗ್ ಇಲ್ಲ. ಹಲೋ ಸರ್, ಮಧುಸೂದನ್ ಅಂತ ಮಾತಾಡ್ತೀನಿ, ನ್ಯೂಸ್ ಫಸ್ಟ್ ಕನ್ನಡದಿಂದ. ಈಗ ಬೆಂಗಳೂರಿನಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿಗಳು ತುಂಬ ಜಾಸ್ತಿ ಆಗಿದೆ. JC ರೋಡಲ್ಲಿ ಕೆಲವೊಂದು ಅಂಗಡಿಗಳಲ್ಲಿ ನೋಡಿದ್ರೆ ಟೈರ್ ಹಾಕ್ಸ್ಕೋಬೇಕಾದ್ರೆ ಒಂದು ಬೋರ್ಡ್ ಹಾಕಿದ್ದಾರೆ, ವೈಟ್ ಟಾಪಿಂಗ್ ಮೇಲೆ ಓಡಿಸಿದ್ರೆ ವೆಹಿಕಲ್ಲು ಅದರ ಟೈರ್ ಬಾಳಿಕೆ ಕಡಿಮೆ ಬರುತ್ತೆ ಅಂತ. ಆದರೆ ಬೆಂಗಳೂರಿನ ಎಲ್ಲ ರಸ್ತೆಗಳು, ಸಾಮಾನ್ಯ ಪ್ರಮುಖ ರಸ್ತೆಗಳೆಲ್ಲ ವೈಟ್ ಟಾಪಿಂಗ್ ಆಗ್ತಿದೆ. ಮಧ್ಯಮ ವರ್ಗದವ್ರಿಗೆ ಇದು ತುಂಬ ಎಫೆಕ್ಟ್ ಆಗ್ತಾ ಇದೆ ಅಂತ. ಈ ವೈಟ್ ಟಾಪಿಂಗ್ ರಸ್ತೆಯನ್ನು ಹಿಂದೆ ಅನುಮೋದನೆ ಆಗಿರ್ತಕ್ಕಂಥ ರಸ್ತೆಯನ್ನು ಬೇಗವಾಗಿ ಮುಕ್ತಾಯಗೊಳಿಸುವುದು ಈ ಸರ್ಕಾರದ ಆದ್ಯತೆಯಾಗಿದೆ. ಆದರೆ ಹೊಸದಾಗಿ ವೈಟ್ ಟಾಪಿಂಗ್ ಮಾಡ್ತಕ್ಕಂಥದ್ದು ಅದರ ಬಗ್ಗೆ ಪರಿಶೀಲನೆ ಮಾಡಲಾಗುತ್ತದೆ, ತದನಂತರ ಕ್ರಮ ಕೈಗೊಳ್ಳಲಾಗುವುದು. ದ ಪ್ರಯಾರಿಟಿ ಈಸ್ ಟು ಕಂಪ್ಲೀಟ್ ದ ಎಕ್ಸಿಸ್ಟಿಂಗ್ ವರ್ಕ್ಸ್ ವಿಚ್ ಆರ್ ಅಂಡರ್ ಪ್ರೋಗ್ರೆಸ್ ಅಂಡರ್ ವೈಟ್ ಟಾಪಿಂಗ್. ಎಸ್ ಎಸ್, ಯಾವುದೇ ಕೆಲಸವನ್ನು ಪ್ರಾರಂಭ ಆಗಿಲ್ಲ, ಅದನ್ನು ಪುನಃ ಪ್ರಾರಂಭ ಮಾಡ್ತಕ್ಕಂಥದ್ದು ನಾವು ಮಾಡ್ತಾ ಇಲ್ಲ. ಸರ್ ನಮಸ್ಕಾರ, ನಾನು ಕೀರ್ತಿ ಪ್ರಸಾದ್ ಅಂತ ಉದಯವಾಣಿಯಿಂದ ಮಾತಾಡ್ತಾ ಇದ್ದೀನಿ. ಈಗ ಬೆಂಗಳೂರಲ್ಲಿ ಈಗ ಆಲ್ರೆಡಿ ಒಂದಷ್ಟು ಯೋಜನೆಗಳು ಜಾರಿಲಿವೆ. ಈಗ ನಮ್ಮ ಓಕ್ಲಿಪುರಂ ಲಿಂಕ್ ಇರ್ಬೋದು, ಬೇರೆ ಬೇರೆ ಕಾರಿಡಾರ್ಸ್ ಇರ್ಬೋದು. ಇದನ್ನು ಹೊರಭಾಗಕ್ಕೆ ಲಿಂಕ್ ಮಾಡೋಕ್ಕೆ ಏನಾದರೂ ಒಂದು ಪರಿಕಲ್ಪನೆ ಇದೆಯಾ ಸರ್? ಒಂದು, ಆಮೇಲೆ ಬೇರೆ ಬೇರೆ ಇಲಾಖೆ ನಡುವೆ ಹೊಂದಾಣಿಕೆ ಸಮಸ್ಯೆ ಅನ್ನೋದು ಭಾಳ ಪ್ರಮುಖವಾದ ವಿಚಾರ. ಈ ಬೆಸ್ಕಾಮು, ಜಲಮಂಡಳಿ, ಇವನ್ ಟ್ರಾಫಿಕ್ ಅವರು ಟ್ರ್ಯಾಕಿಂಗ್ ಸಿಸ್ಟಮ್ ಇರ್ಬೋದು, ಇದ್ರ ಕೋಆರ್ಡಿನೇಷನ್ಗೆ ಇವನ್ OFC ಕೂಡ ಸಮಸ್ಯೆ ಇದೆ. ಅದ್ರ ಬಗ್ಗೆ ಇಲ್ಲಿ ಉಲ್ಲೇಖ ಇಲ್ಲ. ಈ ಡಕ್ಟ್ಗಳನ್ನ ಮಾಡೋದಾಗಲಿ, ಓವರ್ ಹೆಡ್ ಕೇಬಲ್ಸ್ ಆಗಲಿ, ಅದ್ರ ಬಗ್ಗೆ. ಈವನ್ ಕಸದೀಗ 5800 ಟನ್ ಕಸ ಉತ್ಪತ್ತಿ ಆಗುತ್ತೆ ಅಂತಿದ್ದೀರಿ. ಈ ಕೋವಿಡಲ್ಲಿ ತುಂಬ ಜನ ಮೈಗ್ರೇಟ್ ಆಗಿದ್ದಾರೆ, ಬೆಂಗಳೂರಿಂದ ಹೊರಗಡೆ ಹೋದಂತಾರೆ ಅಂತಿದೆ. ವೈಜ್ಞಾನಿಕವಾಗಿ ಅದು ಅಂದರೆ ಅಳತೆ ಆಗ್ತಿದೆಯಾ? ಅದರ ವಿಲೇವಾರಿಗೆ ಫ್ಯೂಚರ್ಲಿ ಏನು ಮಾಡ್ಬೋದು ಅಂತ. ಈ ಸಮನ್ವಯದ ಬಗ್ಗೆ ತಾವು ಕೇಳಿದ್ರಿ ಪ್ರಶ್ನೆ. ಈ ಪ್ರತಿ 15 ದಿನಕ್ಕೊಮ್ಮೆ BBMP ಮತ್ತು BWSSB, BDA, OFC ಕೇಬಲ್ ಅವರು, BSNL ಇರ್ಬೋದು, ಗೇಲ್ ಸಂಸ್ಥೆ ಮತ್ತಿತರ ಎಲ್ಲ, ರೈಲ್ವೇಸು, ಈ ಬೆಸ್ಕಾಮು, ಎಲ್ಲ ಬೆಂಗಳೂರಿಗೆ ಸಂಬಂಧಿಸಿದಂಥ ಯಾವ್ಯಾವ ಕೇಂದ್ರ, ರಾಜ್ಯ, ಖಾಸಗಿ ಸಂಸ್ಥೆಗಳಿವೆ, ಇವರೊಂದಿಗೆ ಸಮನ್ವಯ ಸಾಧಿಸಲಿಕ್ಕೆ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅನುಮೋದನೆ ಮಾಡಿ ರಚಿಸಲಾಗಿದೆ. ಸೊ ಇದು 15 ದಿನಕ್ಕೊಮ್ಮೆ ನಾವು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾನು ಅದರ ಬಗ್ಗೆ ಏನೇನಿಂಥ ಸಮಸ್ಯೆಗಳಿವೆ ಅದನ್ನು ಪರಿಹರಿಸಲಿಕ್ಕೆ ಕ್ರಮ ಜರುಗಿಸ್ತಾ ಇದ್ದೇವೆ. ಮತ್ತು ಈ ಕಸದ ಬಗ್ಗೆ ನೀವೇನು ಕೇಳಿದ್ರಿ, ಆ ಕಸ ಈಗಾಗಲೇ ಸಂಸ್ಕರಣೆ ಮಾಡೋಕ್ಕೆ ಈಗ ವೇಸ್ಟ್ ಟು ಎನರ್ಜಿ ಪ್ಲಾಂಟ್ ಒಂದು ಈಗ ಪ್ರಾರಂಭ ಆಗಿದೆ ಕೆಲಸ. ಮತ್ತು ಮುಂದೇನು ಇನ್ನೂ 3-4 ಹೊಸ ಘಟಕಗಳನ್ನು ಪ್ರಾರಂಭ ಮಾಡೋ ಒಂದು ಪ್ರಕ್ರಿಯೆ ನಡೀತಾ ಇದೆ. ಎಲ್ಲಿ ಲೆಗಸಿ ಪ್ರಾಜೆಕ್ಟ್ಸ್ ಇದೆ ಅಂಥದ್ದನ್ನು ಬಯೋ ರೆಮಿಡಿಯೇಷನ್, ಬಯೋಮೈನಿಂಗ್ ಮಾಡೋದಕ್ಕೂ ಯೋಜನೆಯನ್ನು ಮಂಡೂರಲ್ಲಿ ಹಾಕಿಸ್ಕೋತಾ ಇದ್ದೀವಿ. ಈ ಒಂದು ಯೋಜನೆಗಳಿಂದ ಈ ಏನು ಕಸ ಏನು ಈಗ ತಯಾರಾಗ್ತಾ ಇದೆ ಅದನ್ನು ಮುಂದಿನ 2 ವರ್ಷಗಳಲ್ಲಿ ಇವೆಲ್ಲ ಒಳ್ಳೆ ರೀತಿಯಲ್ಲಿ ಜನರಿಗೆ ತೊಂದರೆ ಆಗಲಾರದಂತೆ ಎಲ್ಲ ಸಂಸ್ಕರಣೆ ಆಗುತ್ತೆ ಅಂತ ನನ್ನ ಅನಿಸಿಕೆ. Bangalore will be like Paris or London or New York, but how do you manage everything? Is details are there, but what about the finance?
whether private participation will be there, or only government will spend the money, or it will go behind World Bank for financing all these projects. ಇದು ಎಲ್ಲ ಯೋಜನೆ ಈಗ ಏನು ಮಾನ್ಯ ಮುಖ್ಯಮಂತ್ರಿ ಅವರು ಮತ್ತೆ ಗೌರವ್ ಗುಪ್ತಾ ಅವರು ತಮಗೆ ತಿಳಿಸಿದ್ದಾರೆ. ಅದಕ್ಕೆ ಫೈನಾನ್ಸ್ ಹೆಚ್ಚು ಕಮ್ಮಿ ಎಲ್ಲ ಕನೆಕ್ಟ್ ಆಗಿ ಫಿಕ್ಸ್ ಆಗಿದೆ. ಇದು ಎಲ್ಲ ರಾಜ್ಯ ಸರ್ಕಾರ ಮತ್ತೆ ಭಾರತ ಸರ್ಕಾರ ವತಿಯಿಂದ ಈ ದುಡ್ಡು ಲಭ್ಯ ಆಗುತ್ತೆ. ದುಡ್ಡದು ಈ ಎಲ್ಲ ಯೋಜನೆಗೆ ಏನು ತೊಂದರೆ ಆಗಲ್ಲ. ಥ್ಯಾಂಕ್ ಯು ಸರ್. ಈ ಸುಗಮ ಸಂಚಾರದ ಬಗ್ಗೆ ಮಾತಾಡಿದ್ರಿ. ಪ್ರತಿ ವರ್ಷ ಪ್ರತಿ ಸರ್ಕಾರ ಯಾರೇ ಬಂದಾಗೂ ಸುಗಮ ಸಂಚಾರ ದಟ್ಟಣೆ ಕಡಿಮೆ ಮಾಡ್ತೀವಿ ಅಂತ ಹೇಳ್ಕೊಂಡೇ ಬಂದ ಹೊರತು ಇದುವರೆಗೂ ದಟ್ಟಣೆ ಕಡಿಮೆ ಆಗಿಲ್ಲ. ಪೀಕ್ ಅವರಲ್ಲಿ ನಾಗರಿಕರು ತೊಂದರೆ ಸಿಲುಕ್ತಾನೆ ಇದ್ದಾರೆ. ಹಿಂದೆ ಹೈ ಡೆನ್ಸಿಟಿ ಕಾರಿಡಾರ್ ಮಾಡಬೇಕು ಅಂತ ಒಂದು ಪ್ರಸ್ತಾಪ ಇತ್ತು, ಅದೇನಾಯ್ತು ಸರ್? ಅದೇನಾದ್ರೂ ನಾವು ಈಗ ಹೊಸದಾಗಿ ನೀವು ಮಿಷನ್ 22 ಹೇಳಿದ್ರಲ್ಲ, ಅದ್ರಲ್ಲಿ ಹೊಸದಾಗಿ ಸಂಚಾರಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದಿರಾ? ಹಳೆ ಕಾರ್ಯಕ್ರಮ ಮುಂದುವರ್ಸೋದು ಬಿಟ್ರೆ ಹೊಸದಾಗಿ ಏನಾದರೂ ಪ್ಲಾನ್ ಮಾಡಿದಿರಾ? ಸಾಕಷ್ಟು ಯೋಜನೆ ಈಗ ಡಿಸೈಡ್ ಆಗಿದೆ. ತಾವೇನು ಹೈ ಡೆನ್ಸಿಟಿ ಕಾರಿಡಾರ್ ಬಗ್ಗೆ ಹೇಳಿದಿರಿ, ಅದಕ್ಕೆ ಈಗ ಆಗಲೇ ಕ್ಯಾಬಿನೆಟ್ ಅಪ್ರೂವಲ್ ಆಗಿ 400 ಸುಮಾರು 190 ಕಿಲೋಮೀಟರ್ ಮತ್ತೆ 400 ಕೋಟಿ ವತಿಯಿಂದ ಇದು ಪೂರ್ತಿ ವ್ಯವಸ್ಥೆ ಆಗಿದೆ. ಆಗಲೇ ಫಸ್ಟ್ ಪ್ಯಾಕೇಜ್ದು ಟೆಂಡರ್ ಆಗಿದೆ. ಸೊ ಈ 190 ಕಿಲೋಮೀಟರ್ ಅದು ಜೊತೆಗೆ ಪಾಟ್ ಹೋಲ್ ಫಿಲ್ಲಿಂಗ್ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮ ಆಗಲೇ ಚಾಲನೆಯಲ್ಲಿ ಇದೆ. ಸರ್ ಈಗ ಚಿಕ್ಕಪೇಟೆಗೆ ಸುಮಾರು ಜನ ಶಾಪಿಂಗಿಗೆ ಬರ್ತಾರೆ, ಅದರಲ್ಲಿ ಎಸ್ಪೆಷಲಿ ಲೇಡೀಸೇ ಬರ್ತಾರೆ. ಸೊ ಅಲ್ಲಿ ಸರಿಯಾದ ವಾಶ್ರೂಮ್ ಇಲ್ಲ, ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ. ಅಲ್ಲಿಂದ ಆಟೋದಲ್ಲಿ ಹೋಗಬೇಕು ಅಂತಂದ್ರೆ 1:3, 1:4 ಈ ಥರ ಕೇಳ್ತಾ ಇದ್ದಾರೆ. ಪ್ರತಿ ಸರಿನೂ BBMP ಅವರು ಅಧಿಕಾರಕ್ಕೆ ಬಂದಾಗ ನಾವು ಚಿಕ್ಕಪೇಟೆ ಸರಿ ಮಾಡ್ತೇವೆ, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೇವೆ, ಸುಲಭ ಶೌಚಾಲಯ ಮಾಡ್ತೇವೆ ಅಂತೇಳಿ ಅಂತ. ಬಟ್ ಅಲ್ಲಿ ಯಾವುದೂ ಆಗಿಲ್ಲ ಸರ್, ಸರಿಯಾಗಿ ಆಗಿಲ್ಲ. ಸೊ ಎಸ್ಪೆಷಲಿ ಲೇಡೀಸ್ ಜಾಸ್ತಿ ಬರ್ತಾರೆ, ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ. ಚಿಕ್ಕಪೇಟ್ ಕ್ಷೇತ್ರದ ದಲ್ಲಿ ಇರ್ತಕ್ಕಂತಹ ಎವೆನ್ಯೂ ರಸ್ತೆ ಮತ್ತು ಅದರ ಸುತ್ತಮುತ್ತಲ ಇರ್ತಕ್ಕಂಥ ರಸ್ತೆಗಳನ್ನು ಮಾನ್ಯ ಸಂಸದರ ಜೊತೆಗೆ ಕೆಲವು ವಾರಗಳ ಹಿಂದೆ ನಾನು ಪರಿಶೀಲನೆ ಮಾಡಿದ್ದೇನೆ. ಅಲ್ಲಿ ಇರ್ತಕ್ಕಂತಹ ಎಲ್ಲ ಥರದ ವಿಷಯಗಳು, ಅದನ್ನು ರೋಡ್ ಸೈಡ್ ಡ್ರೈನ್ಸ್ ಆಗಲಿ ಅಥವಾ ರಸ್ತೆಗಳಾಗಲಿ ಅಥವಾ BWSSB ಕಾಮಗಾರಿಗಳಾಗಲಿ, ತಾವು ಹೇಳ್ತಕ್ಕಂಥದ್ದು ಸಾರ್ವಜನಿಕ ಶೌಚಾಲಯ ಬಗ್ಗೆ ಹೇಳ್ತೀರಿ, ಲೇಡೀಸ್ ಟಾಯ್ಲೆಟ್ಸ್ ಬಗ್ಗೆ ತಾವು ಮಾತಾಡ್ತಿದ್ದೀರಿ, ಎಲ್ಲವನ್ನು ರೆಡಿ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಈಗಾಗಲೇ ಬೇರೆ ಬೇರೆ ಸಂಸ್ಥೆಗಳು, ಸ್ಮಾರ್ಟ್ ಸಿಟಿನವರು, BWSSBನವರು, BBMPನಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ವಿಂಗ್ಸು ಅವರು ಕೆಲಸ ಮಾಡ್ತಿದ್ದಾರೆ. ತಮ್ಮ ಸಲಹೆ ಏನಿದೆ ಅದನ್ನು ಕೂಡ ಅದರೊಳಗೆ ಅಳವಡಿಕೆ ಮಾಡಿ ಕ್ರಮ ಕೈಗೊಳ್ತೀವಿ. ಹಲೋ ಸರ್, ಆಗಲೇ ಮೊನ್ನೆ ಒಂದು 25 ಕಡೆ ಬ್ಯಾಂಗ್ಳೂರಿನಲ್ಲಿ 25 ಕಡೆ ಸ್ಟೇಟ್ ಆಫ್ ದ ಆರ್ಟ್ ಟಾಯ್ಲೆಟ್ ಅಂದ್ರೆ ಲೇಡೀಸ್ ಟಾಯ್ಲೆಟ್, ಜೆಂಟ್ಸ್ ಟಾಯ್ಲೆಟ್, ಫಿಸಿಕಲಿ ಡಿಸೇಬಲ್ಡ್ ಟಾಯ್ಲೆಟ್ದು ಅಪ್ರೂವಲ್ ಸಿಕ್ಕಿದೆ ಅಂಡ್ ಫೈನಾನ್ಸು ಕನೆಕ್ಟ್ ಆಗಿದೆ. ಮತ್ತೆ ಈಗ K100 ರಾಜಕಾಲುವೆ ಯೋಜನೆ ಮೂಲಕ ರಾಜಕಾಲುವೆಗಳು ಹರಿಯುವ ಪ್ರದೇಶಗಳ ಅಭಿವೃದ್ಧಿ ಅಂತ ಹೇಳಿದ್ದೀರಾ. ಇಲ್ಲಿ ತನಕ ರಾಜಕಾಲುವೆ ಸರ್ವೆ ಆಗಿದೆಯಾ? ಒಂದು ವೇಳೆ ಆಗಿದ್ರೆ ಒತ್ತುವರಿ ಆಗಿರ್ತಕ್ಕಂಥದ್ರ ಬಗ್ಗೆ ಕ್ರಮ ಏನು ತೆಗೆದುಕೊಂಡಿದ್ದೀರಾ? ಇದು ಮೊದಲು ಸರಿ ಹೋಗ್ಬೇಕಲ್ವಾ? ನೀವು ಅಲ್ಲಿ ಒಂದು ಪಾರ್ಕ್ ಮಾಡೋದು, ಅದನ್ನ ಸರಿ ಮಾಡೋದು, ಇದನ್ನ ಬಿಟ್ಟು ಇದ್ರ ಬಗ್ಗೆ ಏನಾದ್ರು ಗಮನ ಕೊಟ್ಟಿದ್ದೀರಾ ಅಂತ? ರಾಜಕಾಲುವೆಗಳು ಸುಮಾರು 800 ಕಿಲೋಮೀಟರ್ಗಳು ಕಾಲುವೆಗಳಿವೆ, ರಾಜಕಾಲುವೆ ಮತ್ತು ಚಿಕ್ಕ ಕಾಲುವೆಗಳು ಎಲ್ಲ ಸೇರಿ. ಅಲ್ಲಿ ಸುಮಾರು 2500 ಒತ್ತುವರಿಗಳಿವೆ ಅನ್ನೋದನ್ನ ಗುರುತಿಸಿದ್ದೀವಿ. ಅವುಗಳ ಪೈಕಿ ಸುಮಾರು 1500ಕ್ಕಿಂತ ಹೆಚ್ಚು ಒತ್ತುವರಿಗಳ ತೆರವುಗೊಳಿಸಲಾಗಿದೆ. ಒಂದು 700-800 ಬಾಕಿ ಇದೆ. ಕೋವಿಡ್ ಹಿನ್ನೆಲೆಯಲ್ಲಿ ಅದರ ತೆರವುಗೊಳಿಸುವಿಕೆ ಕಾರ್ಯಕ್ರಮ ನಿಂತೋಗಿತ್ತು. ಯಾಕಂದರೆ ಮಾನ್ಯ ಉಚ್ಚ ನ್ಯಾಯಾಲಯ ನಮಗೆ ಅನುಮತಿ ಕೊಟ್ಟಿರಲಿಲ್ಲ. ಈಗ ಮತ್ತೆ ಅನುಮತಿ ಕೊಟ್ಟಿದೆ. ಆ ತೆರವು ಕಾರ್ಯಕ್ರಮ ಮತ್ತೆ ಪ್ರಾರಂಭ ಆಗುತ್ತೆ. ಈಗ ರಾಜಕಾಲುವೆಗಳು ಅದರ ಅಭಿವೃದ್ಧಿಗೂ ರಾಜ್ಯ ಸರ್ಕಾರದಿಂದ ನಗರೋತ್ಥಾನ ಕಾರ್ಯಕ್ರಮದಲ್ಲಿ ಅನುದಾನ ಒದಗಿಸಲಾಗಿದೆ. ಅದನ್ನು ಹಂತವಾಗಿ ಕೆಲಸ ನಡೀತಾ ಇದೆ. ಸರ್, ಮಿಷನ್ 2022 ನಿಮ್ಮ ಎಲ್ಲ ಯೋಜನೆಗಳಿದೆ. ಆದರೆ ಬೆಂಗಳೂರಿನಲ್ಲಿ ಜನಸಂಖ್ಯೆ 1 ಕೋಟಿಗೂ ಮೀರಿದೆ. ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದೆ.
ಮತ್ತು ವಾಯು ಮಾಲಿನ್ಯ, ಬೇರೆ ಬೇರೆ ಕಾರಣಗಳಿಂದ ಜನರು ಅನಾರೋಗ್ಯ ಸ್ಥಿತಿಯಲ್ಲಿ ಕೂಡ ಇದ್ದಾರೆ. ಆದರೆ ನಿಮ್ಮ ಮಿಷನ್ 2022 ಆರೋಗ್ಯದ ವಿಚಾರವಾಗಿ ಯಾವುದೇ ರೀತಿಯ ನಿರ್ಧಾರಗಳು ಅದರದ್ದು ಸಂಬಂಧಪಟ್ಟಾಗೆ ಯಾವುದೇ ರೀತಿ ತೀರ್ಮಾನ ತೆಗೆದುಕೊಂಡಿಲ್ಲ. ಅಂದರೆ ಮಲ್ಟಿ ಸ್ಪೆಷಾಲಿಟೀಸ್ ಹಾಸ್ಪಿಟಲ್ಸ್ ಇರ್ಬೋದು, ಹೆಲ್ತ್ ಕೇರ್ ಇಶ್ಯೂಸ್ ಇರ್ಬೋದು, ಮೆಡಿಕಲ್ ಕೇರ್ ಇರ್ಬೋದು, ಅಥವಾ ಬೆಂಗಳೂರಿನ 4 ಭಾಗಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತೆರೆಯುವ ವಿಚಾರ ಇರ್ಬೋದು. ಅಂದರೆ ಜನರ ಆರೋಗ್ಯ ಚೆನ್ನಾಗಿದ್ರೆ ನಗರದ ಆರೋಗ್ಯ ಕೂಡ ಸರಿ ಇರುತ್ತೆ. ಬಹುಶಃ ನೀವು ಜನರ ಆರೋಗ್ಯವನ್ನೇ ಮರೆತಂತೆ ಕಾಣ್ತಿದೆ ಈ ಮಿಷನ್ 2022 ಸೊ ತಾವು ಹೇಳ್ತಕ್ಕಂಥದ್ದು ಬಹಳ ಸಮಂಜಸವಾಗಿದೆ. ಟರ್ಷರಿ ಹಾಸ್ಪಿಟಲ್ಸ್ ಸ್ಥಾಪನೆ ಮಾಡ್ತಕ್ಕಂಥದ್ದು ಖಂಡಿತ, ಮತ್ತು ಅದನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಅನ್ನು ಇನ್ಕ್ರೀಸ್ ಮಾಡ್ತಕ್ಕಂಥದ್ದು, ಅದೆಲ್ಲ ಈಗಾಗಲೇ ಬೇರೆ ಬೇರೆ ಯೋಜನೆ ನಿಮಿತ್ತ ತೆಗೆದುಕೊಳ್ಳಲಾಗುತ್ತದೆ. ಇದರಲ್ಲಿ ನಾವು ಮಿಷನ್ 2022 ರೆಡಿ ಮಾಡ್ತಾ ಇರುವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ನಾವು ನಗರದಲ್ಲಿ ಇರ್ತಕ್ಕಂಥ 8 ಪ್ರಮುಖ ವಿಷಯಗಳನ್ನು ನಾವು ಇದರಲ್ಲಿ ತೆಗೆದುಕೊಂಡಿದ್ದೀವಿ. ನಿಜವಾಗಿ ಸರ್ವಾಂಗೀಣ ಅಭಿವೃದ್ಧಿ ಆಗೋದಾದರೆ ಅದರಲ್ಲಿ ಸರ್ಕಾರದ ಎಲ್ಲ ಇಲಾಖೆಗಳು, ಎಲ್ಲ ಸಂಸ್ಥೆಗಳು ಜೊತೆಗೂಡಿ ಕೆಲಸ ಮಾಡ್ತಿದ್ದಾರೆ. ಆದರೆ ಅದರಲ್ಲಿ ಫೋಕಸ್ ಇರ್ತಕ್ಕಂಥದ್ದು ಇಂಥ 8 ಕ್ಷೇತ್ರಗಳಲ್ಲಿ ಅಂತ ಹೇಳಿ ನಾವು ಗುರುತು ಮಾಡಿದ್ದೀವಿ. ಒಂದು ನಿಮ್ಹ್ಯಾನ್ಸ್ದು ಇನ್ನೊಂದು ಕಡೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ, ಮತ್ತೆ ಬ್ಯಾಂಗ್ಳೂರ್ ನಗರೋತ್ಥಾನದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸುಮಾರು 40 ಕೋಟಿಯಿಂದ ಮೇಲೆದು ಆಗಲೇ ಅಪ್ರೂವಲ್ ಆಗಿದೆ. ಸರ್ ರಂಜಿತ್ ವಿಶ್ವವಾಣಿಯಿಂದ, ನನ್ನ ಕಸ ನನ್ನ ಜವಾಬ್ದಾರಿ ಅನ್ನೋ ಸ್ಕೀಮಲ್ಲಿ ನೀವು ಹೇಳ್ತಾ ಇದ್ರ ಪ್ರತಿ ವಲಯದಲ್ಲಿ ಗೊಬ್ಬರ ತಯಾರಿಕೆ ಘಟಕ ಮಾಡ್ತೀವಿ ಅಂತ. ಆದರೆ ಈ ಗೊಬ್ಬರ ಖರೀದಿ ಕೇಂದ್ರಗಳು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿರುತ್ತಾ ಅಥವಾ ರಾಜ್ಯಾದ್ಯಂತ ವಿಸ್ತರಣೆ ಆಗುತ್ತಾ? ಬೆಂಗಳೂರಿಗೆ ಅಷ್ಟೇ ಸೀಮಿತ ಆಗಿದ್ರೆ ಅದು ಯಾವ ರೀತಿ ಇದು ಮಾಡ್ತಾ ಇದ್ದೀರಾ ಅಂತ ಸರ್? ನಮ್ಮ ಕಸ ನಮ್ಮ ಜವಾಬ್ದಾರಿ ಯೋಜನೆ ಕೆಳಗೆ ನಾವು ಸಾರ್ವಜನಿಕರು ಇದು ನಮ್ಮ ಜವಾಬ್ದಾರಿ ಅಂತ ಹೇಳಿ ಅದನ್ನು ಪರಿಗಣನೆ ಮಾಡಬೇಕಂಥದ್ದು, ಅದರ ಬಗ್ಗೆ ಒತ್ತು ನೀಡ್ತಾ ಇದ್ದೀವಿ. ಈಗಾಗಲೇ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಕೆಲಸ ಹಲವಾರು ವಾರ್ಡ್ಗಳಲ್ಲಿ ಆಗಿರ್ತಕ್ಕಂಥ ನಾವು ನೋಡಿದ್ದೀವಿ. ಅದನ್ನು ಎಲ್ಲ ಕಡೆ ವಿಸ್ತರಣೆ ಆಗಬೇಕು. ಮತ್ತು ತಾವು ಏನು ಹೇಳ್ತಾ ಇದ್ದೀರಿ, ಅದನ್ನು ಉತ್ಪಾದನೆ ಆಗಿರ್ತಕ್ಕಂಥದ್ದು ಎಲ್ಲಿ ಮಾರಾಟ ಮಾಡ್ತೀರಾ, ಬಹುಶಃ ಅದನ್ನು ಎಲ್ಲರೂ ತಮ್ಮಲ್ಲಿ ಬಳಕೆ ಮಾಡಬಹುದು ಅಂತ ನನಗೆ ಅನಿಸುತ್ತೆ. ಬಹಳ ಡಿಸೆಂಟ್ರಲೈಸ್ಡ್ ಮನೆಗೆ ಆಗಿದ್ರೆ, ಅಥವಾ ನಮ್ಮಲ್ಲಿ ವಾರ್ಡ್ ಮಟ್ಟದಲ್ಲಿ ಸಹ ವ್ಯವಸ್ಥೆಗಳಿದ್ದಾವೆ. ವಾರ್ಡ್ ವ್ಯವಸ್ಥೆಯಲ್ಲಿ ಇದ್ದವಾಗ ಅದನ್ನು ಸಾರ್ವಜನಿಕ ಉದ್ಯಾನವನ ಸಲುವಾಗಿ ನಾವು ಅದನ್ನು ಬಳಕೆ ಮಾಡ್ತೀವಿ, ಪಬ್ಲಿಕ್ ಪಾರ್ಕ್ಸ್ ಆ್ಯಂಡ್ ಗಾರ್ಡನ್ ಸಲುವಾಗಿ ಅದನ್ನು ಬಳಕೆ ಮಾಡ್ತೀವಿ. ಒಟ್ಟಾರೆ ಅದನ್ನು ಕಾಮರ್ಷಿಯಲ್ ರೀತಿಯಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು ಎಲ್ಲಿ ಉತ್ಪಾದನೆ ನಮ್ಮ ಅವಶ್ಯಕತೆಗಿಂತ ಹೆಚ್ಚಾಗುತ್ತದೆ ಅಲ್ಲಿ ನಾವು ಮಾಡ್ತೀವಿ. ಸರ್, ಇಲ್ಲಿ ರವಿಶಿವರಾಮ್, ಸುವರ್ಣ ನ್ಯೂಸಿಂದ. ಸರ್, ಕೆರೆ ಅಭಿವೃದ್ಧಿ ಮಾಡ್ತೀವಿ ಅಂತ ಈಗ CM ಸಾಹೇಬರು ಹೇಳ್ತಾ ಇದ್ರು. ಜೊತೆಗೆ ಕೆರೆ ಒತ್ತುವರಿ ಆಗಿದ್ದನ್ನು ಕೂಡ ಈಗಾಗಲೇ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಕೆರೆ ಕಟ್ಟೆಗಳು ಒಡೆದು ಅಂದರೆ ಜನರಿಗೆ ಸಮಸ್ಯೆ ಆಗೋದು ನೋಡ್ತಾ ಇದ್ದೀವಿ. ಈಗ ಇರುವ ಕೆರೆಯನ್ನಷ್ಟೇ ಅಭಿವೃದ್ಧಿ ಪಡಿಸೋ ಅಥವಾ ಒತ್ತುವರಿ ಆದ ಕೆರೆಗಳನ್ನು ಕೂಡ ಅದನ್ನು ಸರಿಪಡಿಸ್ಕೊಂಡು ಅಭಿವೃದ್ಧಿ ಪಡಿಸೋದು ಹೇಗೆ ಸರ್? ಅದು ಇದು 2 ಥರದ್ದು ಮಾಡ್ತೀವಿ. ಆಗಲೇ ತಮಗೆ ಗೊತ್ತಿರ್ಬೋದು, ವರ್ತೂರ್ ಬೆಳ್ಳಂದೂರ್ಗೆ ಕೆಲಸ ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ವೀಕಿಂದ ಚಾಲೂ ಆಗುತ್ತೆ. ಅದು ಸೇರಿ ತಾವೇನು ಸಲಹೆ ಕೊಡ್ತಾ ಇದ್ದೀರಾ, 2 ಥರದ್ದು ಅಂದರೆ ಎಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಅದು, ಮತ್ತು ಎಲ್ಲ ಕೆರೆದು ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಹಂತವಾಗಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಸರ್, BBMPಯ ಚುನಾಯಿತ ಅವಧಿ ಮುಗೀತು, ಈಗ ಮುಂದೆ ಚುನಾವಣೆ ಇದೆ. ಇಷ್ಟು ದಿನ ಇಲ್ಲದ ಬೆಂಗಳೂರು ವಿಷನ್ ದಿಢೀರ್ನೆ ಯಾಕೆ ನೆನಪಾಯ್ತು ನಿಮಗೆ? ಒಂದು. ಎರಡನೇದು, ಬೆಂಗಳೂರಿನಲ್ಲಿ ಸ್ಮಾರ್ಟ್ ಸಿಟಿ ವರ್ಕ್ ಆಗ್ತಾ ಇದೆ, ಬೆಂಗಳೂರು ಪ್ರದಕ್ಷಿಣೆ ಮಾಡ್ತಾ ಇದ್ದೀರಾ, ಜನರಿಗಾಗುವ ಬವಣೆ ಗೊತ್ತಾಗ್ತಿದೆಯಾ? ಮುಖ್ಯಮಂತ್ರಿಗಳೇನಾದರೂ, ಅದೇ ಖಾತೆ ಇರುವಂಥ ಮುಖ್ಯಮಂತ್ರಿಗಳೇನಾದರೂ ಬೆಂಗಳೂರು ಪ್ರದಕ್ಷಿಣೆ ಮಾಡ್ತೀರಾ ಸಾಹೇಬ್ರೆ? ಬೆಂಗಳೂರು ಪ್ರದಕ್ಷಿಣೆ ಮಾಡಿ ಜನರ ಬವಣೆಯನ್ನು ನೋಡ್ತೀರಾ ಸರ್? CM ಬೆಂಗಳೂರು ರೌಂಡ್ಸ್ ಏನಾರು ಮಾಡ್ತೀರಾ? ಸ್ಮಾರ್ಟ್ ಸಿಟಿ ವರ್ಕ್ ಆಗ್ತಾ ಇದೆ, ಜನರಿಗೆ ತೊಂದರೆ ಆಗ್ತಾ ಇದೆ, ಜನರ ಬವಣೆ ಕೇಳೋರು ಯಾರು, ನೋಡೋದು ಯಾರು? ಆಮೇಲೆ ಸ್ಮಾರ್ಟ್ ಸಿಟಿ ಕೆಲಸಕ್ಕೆ ಟೈಮ್ ಬೌಂಡ್ ಏನಿಲ್ವಾ? ಯಾವಾಗ ಮುಗಿಸ್ತೀರಾ, ಯಾವ ಮುಗಿಯುತ್ತೆ, ವರ್ಷವಿಡೀ ಮಾಡ್ತಾನೆ ಇರ್ತೀರಾ? ಬೆಂಗಳೂರು ಎಲೆಕ್ಷನ್ ಬಗ್ಗೆ
ಈಗಾಗಲೇ ವಿಧಾನಸಭೆಯಲ್ಲಿ ಒಂದು ಬಿಲ್ಲು ಕೂಡ ಪಾಸ್ ಆಗಿದೆ. ಇದುವರೆಗೂ KMC ಆಕ್ಟ್ ಅಡಿಯಲ್ಲಿ ಚುನಾವಣೆಗಳನ್ನು ನಡೆಸ್ತಾ ಇದ್ರಿ, ಅಂದರೆ ಪುರಸಭೆ ನಗರಸಭೆಗೂ ಸಂಬಂಧಪಟ್ಟಂತೆ ಬೆಂಗಳೂರು. ಇವತ್ತು ಬೆಂಗಳೂರು 1-1.5 ಕೋಟಿ ಪಾಪ್ಯುಲೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಬೆಂಗಳೂರಿಗೆ ಒಂದು ಸಪ್ರೇಟ್ ಕಾಯ್ದೆ ಇರಬೇಕು, ಬೆಂಗಳೂರಿನ ಅಡ್ಮಿನಿಸ್ಟ್ರೇಷನ್ ಬದಲಾಗಬೇಕು. ಆ ದೃಷ್ಟಿಯಿಂದ ಇವತ್ತು ಒಂದು ಹೊಸ ಕಾಯ್ದೆ ತಂದಿದ್ರಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾಣಬೇಕಾದ್ರೆ ಈ ಕಾಯ್ದೆ ಬಹಳ ಇಂಪಾರ್ಟೆಂಟ್ ಇತ್ತು, ಅದಕ್ಕೋಸ್ಕರ ಕಾಯ್ದೆ ತಂದಿದ್ರಿ. ಎಲೆಕ್ಷನ್ ಮುಂದೂಡಬೇಕು ಅಂತ ಏನು ಕಾಯ್ದೆ ತಂದಿಲ್ಲ, ಪರಿವರ್ತನೆ ಆಗಬೇಕು, ಬದಲಾವಣೆ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಮಾಡಿದ್ದೀರಿ. ಈಗಾಗಲೇ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಈಗಾಗಲೇ 4 ಬಾರಿ ನಗರ ಪ್ರದಕ್ಷಿಣೆ ಮಾಡಿದ್ದಾರೆ. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಕಳೆದ ಒಂದು 9 ತಿಂಗಳಿಂದ ನಗರ ಪ್ರದಕ್ಷಿಣೆ ಆಗಲಿಲ್ಲ. ಮುಂದಿನ ದಿನಗಳು ಅದನ್ನು ಕಂಟಿನ್ಯೂಷನ್ ಎವ್ರಿ ಮಂತ್ ಅವರು ನಗರ ಪ್ರದಕ್ಷಿಣೆ ಏನು ಮಾಡ್ತಾರೆ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಸ್ಮಾರ್ಟ್ ಸಿಟಿ ಬಗ್ಗೆ ತಾವೇನು ಧ್ವನಿಯನ್ನು ಎತ್ತಿದ್ದೀರಾ, ನಾನು ಮಾನ್ಯ ಮುಖ್ಯಮಂತ್ರಿಗಳ ಅಪ್ಪಣೆ ಮೇರೆಗೆ ಎಲ್ಲ ರಸ್ತೆಗಳಲ್ಲಿ, ಬೆಂಗಳೂರು ಇರ್ತಕ್ಕಂಥ ಎಲ್ಲ ರಸ್ತೆಗಳಲ್ಲಿ ಕೂಡ ಏನು ಸ್ಮಾರ್ಟ್ ಸಿಟಿ ವರ್ಕ್ ಆಗ್ತದೆ ಅದನ್ನು ಪರೀಕ್ಷೆಯನ್ನು ಕೂಡ ಮಾಡಿದ್ದೇನೆ. ಅವ್ರಿಗೆ ಟೈಮ್ ಬಾಂಡ್ ಕೂಡ ಕೊಟ್ಟಿದ್ದೇನೆ. ಇಷ್ಟು ದಿವಸದಲ್ಲಿ ಈ ಕಾಮಗಾರಿಗಳ ಮುಗಿಸ್ಬೇಕು ಅನ್ನೋ ಒಂದು ಅವಧಿಯನ್ನು ಕೊಟ್ಟಿದ್ದೇನೆ. ಈಗ ಮಳೆಗಾಲ ಇದ್ದಿದ್ದರಿಂದ ಮತ್ತು ಕೋವಿಡ್ ಬಂದಿದ್ದರಿಂದ ಎಲ್ಲ ಒಂದು ಕಡೆ ಕಾಮಗಾರಿಗಳು ವಿಳಂಬ ಆಗಿತ್ತು. ಈಗ 7 ಸ್ಮಾರ್ಟ್ ಸಿಟಿಗಳು ಕೂಡ ಕಾಮಗಾರಿಗಳನ್ನು ಕೂಡ ನಾನು ಪ್ರತಿ ದಿನದಲ್ಲಿ ಕೂಡ ನಿನ್ನೆ ಕೂಡ ರಿವ್ಯೂ ಮೀಟಿಂಗ್ ಮಾಡಿದ್ದೀನಿ. ಈಗ ಅದಕ್ಕೆ ಒಂದು ಟೈಮ್ ಬಾಂಡ್ ಕೊಟ್ಟು ನಮ್ಮ ಬೆಂಗಳೂರು ನಗರದಲ್ಲಿ ಎಲ್ಲಿ ಪ್ರಮುಖ ರಸ್ತೆಗಳಿದೆ ಅದು ಬೇಗ ಮುಗಿಬೇಕು, ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅದು ಕೆಲಸ ಆಗ್ತಾ ಇದೆ. ಅದಕ್ಕೆ ಇನ್ನೂ ವೇಗ ಕೊಟ್ಟು ಇನ್ನೊಂದು 2-3 ತಿಂಗಳು, ಮಾರ್ಚ್ ಏಪ್ರಿಲ್ ಅಂತ್ಯದೊಳಗೆ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಕಾಮಗಾರಿಗಳನ್ನ ಮುಗಿಸ್ಲಿಕ್ಕೆ ಸ್ಮಾರ್ಟ್ ಸಿಟಿ ಇದು ನಾನು ಜವಾಬ್ದಾರಿಯನ್ನು ತೆಗೆದುಕೊಂತೇನೆ. ಸರ್ ನಮಸ್ತೆ, ಲಕ್ಷ್ಮೀನಾರಾಯಣ ಅಂತ ಉದಯವಾಣಿಯಿಂದ. ಈ ಮಿಷನ್ 2020ನಲ್ಲಿ ನಗರ ಸುಗಮ ಸಂಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ದೀರಿ. ಆದರೆ ಈ ಸಂಚಾರದ ಜೊತೆಗೆ ಪಾರ್ಕಿಂಗ್ ಅನ್ನೋದು ಈಗ ಬೆಂಗಳೂರಿನಲ್ಲಿ ತುಂಬ ದೊಡ್ಡ ಸಮಸ್ಯೆ ಆಗಿದೆ. ಆಮೇಲೆ ಇತ್ತೀಚೆಗೆ ನೀವು ಒಂದು ಪಾರ್ಕಿಂಗ್ ಪೇ ಆ್ಯಂಡ್ ಪಾರ್ಕಿಂಗ್ ನೀತಿ ತರ್ತೀವಿ ಅಂತಲೂ ಒಂದಷ್ಟು ಸಭೆ ಆಗಿದೆ ಹೇಳಿದೆ. ಅದರಲ್ಲಿ ಯಾವುದೇ ರೀತಿ ಸ್ಪಷ್ಟತೆ ಇಲ್ಲ. ಬಟ್ ಈಗಾಗಲೇ ಆಲ್ರೆಡಿ ಪಾರ್ಕಿಂಗ್ ವಿಚಾರದಲ್ಲಿ ಏನಾಗಿದೆ, ಎಷ್ಟೋ ಕಡೆ ನಿಮಗೆ ಪಾರ್ಕಿಂಗ್ ಅಂತ ಬಿಟ್ಟು ಅದೆಲ್ಲ ಕಮರ್ಷಿಯಲ್ ಆಗಿ ಯೂಸ್ ಆಗ್ತಾ ಇರೋದು ಇದೆ. ಹಾಗಾಗಿ ಬೆಂಗಳೂರಿಗೆ ಮೇಜರ್ ಏನಂದ್ರೆ ಪಾರ್ಕಿಂಗ್ ಸಮಸ್ಯೆ ಏನಿದೆ ಅದನ್ನು ಇದರಲ್ಲಿ ಯಾವುದೇ ರೀತಿ ಸ್ಪಷ್ಟತೆ ಇಲ್ಲ. ಸರ್, ಅದಕ್ಕೆ ಪೂರಕವಾಗಿ ಈಗ ಕ್ಯಾಬ್ಗಳ ವ್ಯವಸ್ಥೆ ಎಲ್ಲ ಜಾಸ್ತಿ ಆಗಿದೆ. ಅವರೆಲ್ಲ ರಸ್ತೆ ಮಧ್ಯೆನೇ ನಿಲ್ತಾರೆ, ಎಲ್ಲ ಕ್ಯಾಬ್ಗಳು, 2 ವೀಲರ್ಸ್ ಇರ್ಬೋದು. ಅವ್ರಿಗೂ ಒಂದು ಏನಾದರೂ ಸ್ಪೆಸಿಫಿಕ್ ಆಗಿ ಒಂದು ಯಾರ್ಡ್ ತರನೋ ಅಥವಾ ಒಂದು ಲೈನ್ ಥರ ಏನಾದರೂ ಮಾಡ್ಬೋದಾ ಅಂತ. ಅವ್ರು ಅಲ್ಲೇ ನಿಲ್ಲಿಸ್ತಾರೆ, ಪ್ಯಾಸೆಂಜರ್ಸ್ ಅಲ್ಲೇ ಹಚ್ಕೋತಾರೆ. ಇದ್ರ ಬಗ್ಗೆ ಬೆಳಕು ಚೆಲ್ಲೋದು ಅನುಕೂಲ ಆಗುತ್ತೆ. ಈಗ ಬೆಂಗಳೂರು ನಗರಕ್ಕೆ ಹೊಸ ಪಾರ್ಕಿಂಗ್ ನೀತಿಯನ್ನು ಒಂದು ಕರಡನ್ನು ತಯಾರಿಸಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಅದರ ಬಗ್ಗೆ ಒಂದು ಪ್ರಾತ್ಯಕ್ಷತೆ ನೀಡಲಾಗಿದೆ. ಶೀಘ್ರದಲ್ಲಿ ಅದು ಅಂತಿಮಗೊಂಡು ಅದು ಜಾರಿಗೆ ಬರುತ್ತೆ. ಅದರಲ್ಲಿ ಏನಿದೆ ಅಂದರೆ ಈಗಾಗಲೇ 85 ರಸ್ತೆಗಳನ್ನು ಪಾರ್ಕಿಂಗ್ ಮೀಟರ್ ಸಮೇತ ಮಾಡಲಿಕ್ಕೆ ಟೆಂಡರ್ ಕರೆದು ಅವರು BBMPಯಿಂದ ಕೆಲಸ ಆಗ್ತಾ ಇದೆ, PPP ಮಾದರಿಯಲ್ಲಿ. ಅದಲ್ಲದೆ ತಾವು ಕೇಳಿದ್ರಿ ರಸ್ತೆ ಮೇಲೆ ಟ್ಯಾಕ್ಸಿಗಳು ಇವರು ನಿಲ್ಲಿಸೋದಕ್ಕೆ ಒಂದು ವ್ಯವಸ್ಥೆಯನ್ನು ಯಾವ ರೀತಿ ಮಾಡಬೇಕು ಅದನ್ನು ಪಾರ್ಕಿಂಗ್ ಫೀಸನ್ನು ನಿಗದಿಪಡಿಸ್ತಕ್ಕಂಥದ್ದು ಮತ್ತು ಈ PPP ಮಾಡೆಲ್ ಮಾಡೋದು ಇರುತ್ತೆ. ಮತ್ತು ಮನೆಗಳಲ್ಲಿ ಕೆಲವರು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಇರೋರು ಸಹ ರಸ್ತೆ ಮೇಲೆ ಪರ್ಮಿಟ್ ತಗೊಂಡು ಪಾರ್ಕಿಂಗ್ ಮಾಡಲಿಕ್ಕೂ ಅವಕಾಶ ನೀಡ್ತಕ್ಕಂಥ ಪ್ರಸ್ತಾವ ಇವೆಲ್ಲ ಕರಡು ನೀತಿಯಲ್ಲಿದೆ. ಸರ್, ಸುಲಭ ಸಾರಿಗೆ ವ್ಯವಸ್ಥೆ ಬಗ್ಗೆ ಮಾತಾಡಿದ್ರೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಮಾಧ್ಯಮ ಸ್ನೇಹಿತರು ಅನ್ಯಥಾ ಭಾವಿಸಬಾರ್ದು. ಕಡೆಯ 3 ಪ್ರಶ್ನೆಗಳು ಪ್ಲೀಸ್ ಅಮಾಂಗ್ಸ್ಟ್ ಯೋರ್ ಸೆಲ್ಫ್ ಪ್ಲೀಸ್ ಕೈಂಡ್ಲಿ. ಅಂಡ್ ಉಳಿದ ಪ್ರಶ್ನೆಗಳನ್ನ ಆಲ್ವೇಸ್ ಆಫ್ಲೈನ್ ಕೇಳಬಹುದು, ಅಧಿಕಾರಿಗಳು ನಿಮ್ಗೆ ಗೊತ್ತು, ದೇ ಆರ್ ಅವೈಲಬಲ್. ಸೊ ಇನ್ನು 3 ಪ್ರಶ್ನೆಗಳನ್ನ ತಮ್ಮಲ್ಲಿ ಕೇಳಿದ್ರೆ ಹೆಲ್ಪ್ ಆಗುತ್ತೆ. ಸುಲಭ ಸಾರಿಗೆ ಬಗ್ಗೆ ಹೇಳಿದ್ರೆ, ಸಂಚಾರದ ಬಗ್ಗೆ, ಬೆಂಗಳೂರಿಗೆ ಪ್ರಮುಖವಾಗಿ ಸಂಪರ್ಕ ಮಾಡುವಂತಹ ಮೈಸೂರು ಮಾರ್ಗ ಆಗಿರ್ಬೋದು ಅಥವಾ ತುಮಕೂರು ಮಾರ್ಗ ಆಗಿರ್ಬೋದು, ಆ 2 ಕಡೆ ಕೂಡ ಅತಿ ಹೆಚ್ಚು ಸಾರಿಗೆ ದಟ್ಟಣೆ ಆಗಿರುವಂಥದ್ದು. ಉದಾಹರಣೆಗೆ ಗೊರಗುಂಟೆಪಾಳ್ಯದಲ್ಲಿ ಪ್ರಮುಖವಾಗಿ ಇದುವರೆಗೂ ಕೂಡ ಒಂದು ಫ್ಲೈಓವರ್ ಆಗಲಿ ಅಂಡರ್ ಪಾಸ್ ಆಗಲಿ ಇದುವರೆಗೂ ಮಾಡದೇ ಇರುವಂಥದ್ದು. ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರಮುಖವಾಗಿ ಸಂಪರ್ಕ ಕಲ್ಪಿಸುವಂತಹ ಬೆಂಗಳೂರಿನ ಒಂದು ಮೇನ್ ಪಾಯಿಂಟ್, ಅದು ಹೇಗೆ ಅಭಿವೃದ್ಧಿ ಮಾಡ್ತೀರಿ ಅನ್ನೋದು, ಸಾರಿಗೆ ವ್ಯವಸ್ಥೆ ಜೊತೆಗೆ ಅಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ಹೇಗೆ ನಿವಾರಣೆ ಮಾಡ್ತೀರಿ ಅನ್ನೋದು.
ಈ ಗುರುಗಂಟೆ ಪಾಲ್ಯದು ಭಾರಿ ದಿವಸದಿಂದ ಚರ್ಚೆನಲ್ಲಿ ಇದೆ. ಈಗ ಪ್ರಸ್ತಾವನೆ ನಮ್ಮ ಮುಂದೆ ಇದೆ, ಸರ್ಕಾರ ಮುಂದೆ ಇದೆ. ಅತಿ ಶೀಘ್ರವಾಗಿ ಅದು ಒಂದು ಪರಿಣಾಮಕ್ಕೆ ಬರುತ್ತೆ. ಜೊತೆಗೆ ಹೆಬ್ಬಾಳ ಫ್ಲೇವರ್ ಅದು ಒಂದು ಪ್ರಮುಖವಾದದ್ದು. ಹೆಬ್ಬಾಳ ಫ್ಲೇವರ್ ಇದೆಯಲ್ಲ, ಏರ್ಪೋರ್ಟ್ ರೋಡ್ಗೆ ಸಂಪರ್ಕ ಕಲ್ಪಿಸುತ್ತಲ್ಲ. ಹೆಬ್ಬಾಳ್ ಫ್ಲೈಓವರ್ ವೈಡ್ನಿಂಗ್ ಕೆಲಸ ಸುಮಾರು 2 ವರ್ಷ ಹಿಂದೆ ಚಾಲೂ ಆಗಿತ್ತು. ಬಟ್ ಮಧ್ಯದಲ್ಲಿ ಅದು ಸ್ಟಾಪ್ ಮಾಡಿದ್ವಿ. ಕಾರಣ ಮೆಟ್ರೋ ಇಂದ ಒಂದು ಇಂಟಿಗ್ರೇಷನ್ ಆಗಬೇಕಾಗಿತ್ತು. ಒಂದು ಚಿಕ್ಕದು ಹೈಕೋರ್ಟ್ನಲ್ಲಿ ಕೇಸ್ ಬಂದ್ಬಿಟ್ಟಿದೆ. ಮೋಸ್ಟ್ಲಿ 23ನೇ ತಾರೀಕಿಗೆ ಅದು ಕೇಸ್ ಕ್ಲಿಯರ್ ಆದರೆ ಅದು ಕೆಲಸ ಚಾಲೂ ಆಗುತ್ತೆ. ಸರ್, ಈ ವಿಷನ್ 2022ನಲ್ಲಿ ಈ ಬೆಂಗಳೂರು ಕೇಂದ್ರ ಭಾಗದ ಬಗ್ಗೆನೇ ಹೆಚ್ಚು ಒತ್ತು ಕೊಟ್ಟಂಗಿದೆ. ಈ 2007ರಲ್ಲಿ BBMP ಸೇರ್ಪಡೆಯಾದ 110 ಹಳ್ಳಿಗಳ ಅಂದರೆ ಸಮಗ್ರ ಅಭಿವೃದ್ಧಿ ದೃಷ್ಟಿ ಇರ್ಬೋದು, ಲೇನ್ಗಳ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ಉಲ್ಲೇಖ ಇಲ್ಲ. ಒಂದು. ಎರಡನೇದಾಗಿ ಇಷ್ಟು ಯೋಜನೆಗಳು ಜಾರಿಯಾಗಬೇಕಾದ್ರೆ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆ ಆಗುತ್ತೆ. ಇದನ್ನು ಪೀರಿಯಾಡಿಕಲಿ ಒಂದು 2 ತಿಂಗಳಿಗೊಮ್ಮೆ ಎಷ್ಟೆಷ್ಟು ಪ್ರಗತಿಯಾಗಿದೆ ಅದ್ರ ಜನಗಳಿಗೆ ಏನಾದರೂ ಮಾಹಿತಿ ಕೊಡೋ ವೆಬ್ಸೈಟ್ನಲ್ಲಿ ಇರ್ಬೋದು ಅಥವಾ ಯಾವ ರೀತಿ ಆದರೂ ಅದೊಂದು ಮೆಕಾನಿಸಮ್ ಮಾಡಿದ್ರೆ ಜನನೂ ಕೂಡ ಆಮೇಲೆ ಒಟ್ಟಿಗೆ ಕಾಮಗಾರಿ ಶುರುವಾದರೆ ಸಮಸ್ಯೆಗಳಾಗೋದನ್ನು ತಡೆಯೋದಕ್ಕೂ ಏನು ಮಾಡ್ಕೊಂಡಿದ್ರೆ ಅಂತ ಬೆಳಕು ಚೆಲ್ಲಿದ್ರೆ ಅನುಕೂಲ ಆಗುತ್ತೆ. ಈಗ ನಾನು ಈಗಾಗಲೇ ತಮ್ಮ ಮುಂದೆ ಮಂಡಿಸಿರುವಂತೆ ಇದು ನಗರ ಎದುರಿಸುತ್ತಿರುವ ಪ್ರಮುಖ ಸವಾಲುಗಳಲ್ಲಿ ಇರ್ತಕ್ಕಂತಹ ಕೆಲವು ನಾವು ಗುರುತು ಮಾಡಿ 8 ಕಾರ್ಯಕ್ಷೇತ್ರ ಗುರುತು ಮಾಡಿ ಅದರ ಬಗ್ಗೆ ನಾವು ಒಂದು ಮುಂದಿನ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಬರ್ತಕ್ಕಂಥದ್ರಲ್ಲಿ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಬಜೆಟ್ ಏನಿದೆ ಅದರೊಳಗೆ ವಾರ್ಡ್ ಸಂಬಂಧಪಟ್ಟದು ಎಲ್ಲ ಸಮರ್ಪಕವಾಗಿರ್ತಕ್ಕಂಥ ಕಾಮಗಾರಿಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಮತ್ತು ಅದರಲ್ಲಿ ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ 110 ವಿಲೇಜಸ್ ಸಂಬಂಧಪಟ್ಟದು ಈಗಾಗಲೇ ವಾಟರ್ ಸಪ್ಲೈ ಅಂಡ್ ಸೀವೇಜ್ ವರ್ಕ್ಸ್ ಈಗಾಗಲೇ ಪ್ರಗತಿಯಲ್ಲಿ ಇದೆ ಮತ್ತು ಬಜೆಟ್ನಲ್ಲಿ ಕೂಡ 1,000 ಕೋಟಿ ಈಗಾಗಲೇ ಅದಕ್ಕಾಗಿ ಕೊಡಲಾಗಿದೆ. ನಗರ ಮಟ್ಟದಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳನ್ನು ಜ್ವಲಂತ ಸವಾಲುಗಳನ್ನು ಗುರುತಿಸಿ ಈ ಯೋಜನೆಯನ್ನು ನಾವು ಸಿದ್ಧಪಡಿಸಿದ್ದೀವಿ. ಇದಲ್ಲದೆ ಕೂಡ ಹಲವಾರು ಇನಿಷಿಯೇಟಿವ್ಸ್ ಅನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ನಗರದ ಇನ್ನಿತರ ಸಂಸ್ಥೆಗಳ ಮೂಲಕ ಕೈಗೆತ್ತಿಕೊಡಲಾಗುವುದು. ಸರ್, ಈಗ ಯಾವುದೇ ಮಿಷನ್ ಮತ್ತು ವಿಷನ್ ಸಕ್ಸಸ್ ಆಗಬೇಕಂದ್ರೆ ಆದಾಯ ಬೇಕು, ಹಣವೂ ಬೇಕು. ಆದರೆ ಬೆಂಗಳೂರಿನಲ್ಲಿ ಸರಿಯಾದ ಒಂದು ಜಾಹೀರಾತು ನೀತಿಯನ್ನು ನೀವು ತಂದಿಲ್ಲ. ಹೈಕೋರ್ಟ್ ಕೂಡ ಇವತ್ತು ಕೂಡ ಎಲ್ಲೂ ಕೂಡ ಜಾಹೀರಾತು ಹಾಕಬಾರ್ದು, ಹೋರ್ಡಿಂಗ್ಸ್ ಹಾಕಬಾರ್ದು ಅಂತ ಹೇಳಿ ನಿಮಗೆ ಸೂಚನೆ ಕೊಟ್ಟಿದೆ. ಸರಿಯಾಗಿ ಸಮರ್ಥ ವಾದವನ್ನು ಮಂಡನೆ ಮಾಡಿ ನೀವು ಇನ್ನೂ ಕೂಡ ಬೆಂಗಳೂರಿಗೆ ಬರುವಂತ ಪ್ರಮುಖ ಆದಾಯ ಮೂಲಗಳ ಒಂದು ಜಾಹೀರಾತು, ಅದನ್ನ ನೀವು ಸರಿಯಾಗಿ ಒಂದು ಸೆಗ್ರಿಗೇಟ್ ಮಾಡ್ಲಿಕ್ಕೆ ನಿಮ್ ಕೆಲ ಆಗಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಅಸಹಾಯಕತೆಯ ಅಥವಾ ನಿಮ್ಮ ಸರಿಯಾದ ವಾದವನ್ನು ಮಂಡಿಸಲಿಲ್ವಾ ಅಥವಾ ನಿಮ್ಮ ನಿರ್ಲಕ್ಷ್ಯವ? ಡ್ರಾಫ್ಟ್ ಅಡ್ವರ್ಟೈಸ್ಮೆಂಟ್ ರೂಲ್ಸ್ ಜುಲೈ 2019ನಲ್ಲಿ ಆಗಲೇ ಪಬ್ಲಿಕ್ ಆಬ್ಜೆಕ್ಷನ್ಸ್ಗೆ ಬಂದಿತ್ತು. ತಡ ಆಗಿದೆ, ನಾವು ಒಪ್ತೀವಿ. ಬಟ್ ಈಗ ಅದು ಕೊನೆ ಹಂತಿಗೆ ಇದೆ. ಆಗಲೇ ಮುಖ್ಯ ಕಾರ್ಯದರ್ಶಿ ಲೆವೆಲ್ನಲ್ಲಿ 3 ಸತಿ ಅದು ಎಲ್ಲ ಕ್ಲಿಯರ್ ಆಲ್ ಪ್ರೊವಿಷನ್ಸ್ ಪಬ್ಲಿಕ್ ಜೊತೆ ಮತ್ತು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಜೊತೆ ಎಲ್ಲ ಜೊತೆ ಚರ್ಚೆ ಆಗಿ ಭಾರಿ ಇನ್ನೊಂದು 1 ವಾರ 2 ವಾರನಲ್ಲಿ ಅದು ಕ್ಲಿಯರ್ ಆಗುತ್ತೆ. ಸರ್, ವಿಜಯ್ ಅಂತ ದಿಗ್ವಿಜಯ್ ನ್ಯೂಸಿಂದ. ಈ ಬೆಂಗಳೂರು ಮಿಷನ್ 2022 ತುಂಬ ಚೆನ್ನಾಗಿದೆ, ಎಲ್ಲ ಪ್ರಾಜೆಕ್ಟ್ಸ್ ಎಲ್ಲ ಚೆನ್ನಾಗಿದೆ ಕಾರ್ಯಕ್ರಮ. ಅದು ಒಂದು ಪ್ರಶ್ನೆ ಮತ್ತು ಅನುಮಾನ ಉಂಟಾಗ್ತಾ ಇರೋದು ಏನಂದ್ರೆ 22ಕ್ಕೆ ಇದು ಕಂಪ್ಲೀಟ್ ಆಗಲಿಲ್ಲ ಅಂತಂದ್ರೆ ಯಾರು ಅಕೌಂಟಬಿಲಿಟಿ ತಗೊಳ್ಕೊಳ್ತಾರೆ? ಬೆಂಗಳೂರು ಸಚಿವರ ಅಥವಾ ಸಂಬಂಧಪಟ್ಟವರ ಅಂತ? ಯಾಕಂತಂದ್ರೆ ಒಂದೊಂದು ರಸ್ತೆಯಲ್ಲಿ ಒಂದೊಂದು ಫ್ಲೈಓವರ್ ಆಗಬೇಕಂದ್ರೂ ಕೂಡ ಹಲವಾರು ವರ್ಷಗಳಿಂದ ಇದೆ. ಕೇವಲ ಇದು ಪ್ರಚಾರಕ್ಕೋಸ್ಕರ ಸೀಮಿತ ಆಗುತ್ತಾ ಅಥವಾ 22 ಕಂಪ್ಲೀಟ್ ಆಗುತ್ತಾ ಅಂತ ಭರವಸೆ ಅಶ್ಯೂರೆನ್ಸ್ ಪಬ್ಲಿಕ್ಗೆ ಏನು ಕೊಡ್ತೀರಾ? ಅಕೌಂಟಬಿಲಿಟಿ ಯಾರು ತೆಗೆದುಕೊಳ್ತಾರೆ ಇದ್ರಿಗೆ? ಆಫೀಸರ್ಸಾ, ಸಚಿವರ? ಇವತ್ತು ವಿಷನ್ 2022 ಅನೌನ್ಸ್ ಆಗಿದೆ, ತಕ್ಷಣ ಕಾರ್ಯಾನ್ವಿತ ಆಗುತ್ತೆ. ಇವತ್ತು ಒಳ್ಳೆ ಸುದ್ದಿನಲ್ಲಿ ನಾವು ನೆಗೆಟಿವ್ ಮಾತಾಡಲೇಬಾರ್ದು. 2022ನಲ್ಲಿ ಇದು ಎಲ್ಲ ಕೆಲಸ ಅಚೀವ್ ಆಗೇ ಆಗುತ್ತೆ. ಸರ್, ಅದು ಧನ್ಯವಾದಗಳು ಸರ್. ಲಾಸ್ಟ್ ಪ್ರಶ್ನೆ ಸರ್, ಸ್ವಾಮಿ ಅವರೇ, ಇದು ಲಾಸ್ಟ್ ಪ್ರಶ್ನೆ. ಇದೇ ಹಿಂದೆ ಮುಖ್ಯಮಂತ್ರಿ ಆದರೂ ಬೆಂಗಳೂರಿನ ಸಿಂಗಾಪುರ ಮಾಡ್ತೀವಿ ಅಂತ ಹೊರಟ್ರು, ಅದು ಈಡೇರ್ಲಿಲ್ಲ. ಈಗಾದ್ರೂ ನಮ್ಮ ನಾಗರಿಕರು ನಿರೀಕ್ಷೆ ಇಟ್ಕೊಂಬದ ಬೆಂಗಳೂರು ಅಭಿವೃದ್ಧಿ ಆಗುತ್ತೆ, ನಿಮ್ಮ ಮಿಷನ್ ಬೆಂಗಳೂರು 22 ಜಾರಿ ಆಗುತ್ತೆ ಅಂತ. ಬೆಂಗಳೂರು ಆಗಿ ಉಳಿದ್ರೆ ಸಾಕಾಗಿದೆ. 20 ವರ್ಷ ನೋಡಿದೀವಿ, ಸಿಂಗಾಪುರ ಆಗಲೇ ಇಲ್ಲ, ಕನಸಾಗೆ ಉಳಿದಿದೆ. ಈಗ ಪ್ರಚಾರ ತಗೊಂಡ್ರು ಅಷ್ಟೇ ಅವರು. ಈ ಎಲ್ಲ ಯೋಜನೆಗಳನ್ನು ತಾವು ನೋಡಿದರೆ, ಸೂಕ್ಷ್ಮವಾಗಿ ವೀಕ್ಷಣೆ ಮಾಡಿದರೆ ಪ್ರತಿಯೊಂದು ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಪ್ರತಿಯೊಂದಕ್ಕೆ ಇಂಪ್ಲಿಮೆಂಟೇಷನ್ ಏಜೆನ್ಸೀಸ್ ಅನ್ನು ಗುರುತು ಮಾಡಲಾಗಿದೆ ಮತ್ತು ಆ ಚೇಂಜ್ ಲೀಡರ್ಸ್ ಏನಿದೆ ಅವ್ರ ಜೊತೆಗೆ ಸಮಾಲೋಚನೆ ಮಾಡಲಾಗಿದೆ. ಅದನ್ನು
ಕೆಲವು ಯೋಜನೆಗಳು ಬಹುಶಃ 6-8 ತಿಂಗಳೊಳಗೆ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ಸ್ಮಾರ್ಟ್ ಸಿಟಿ ರಸ್ತೆಗಳನ್ನು ಬಹುಶಃ 6-8 ತಿಂಗಳೊಳಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದನ್ನು ಸನ್ಮಾನ್ಯ ಸಚಿವರು ಈಗಾಗಲೇ ಆದೇಶವನ್ನು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಕೆಲವು ಯೋಜನೆಗಳು ಲಾಂಗ್ ಜೆಸ್ಟೇಷನ್ ಇರ್ತಕ್ಕಂಥ ಯೋಜನೆಗಳು ಇರ್ತವೆ. ಅದನ್ನು ನಾವು ಕೈಗೆತ್ತಿಕೊಂಡಿರ್ತೀವಿ. ಅದನ್ನು ಮುಕ್ತಾಯ ಆಗೋದಕ್ಕೆ ಸ್ವಲ್ಪ ಸಮಯ ಹೆಚ್ಚು ಬೇಕಾಗೋದು. ಆದರೆ 2 ವರ್ಷ ಅವಧಿಯೊಳಗೆ ಒಂದು ಸಮಯಬದ್ಧವಾಗಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಅದರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಲ್ಲಿ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಅದರ ಮೂಲಕ ಇದನ್ನು ಅನುಷ್ಠಾನಗೊಳಿಸ್ತೀವಿ. ಮುಖ್ಯಮಂತ್ರಿಗಳು ಕೆಲವು ಮಾತುಗಳನ್ನ ಅಂತ್ಯದಲ್ಲಿ ಹೇಳಲಿದ್ದಾರೆ. ಮಾಧ್ಯಮದ ಸ್ನೇಹಿತರು ಈ ಬೆಂಗಳೂರು ಅಭಿವೃದ್ಧಿ ಬಗ್ಗೆ 2 ವರ್ಷದಲ್ಲಿ ಇದು ಕಾರ್ಯಸಾಧ್ಯ ಆಗುತ್ತಾ ಅಥವಾ ಹಿಂದೆ ಕೊಟ್ಟಂಥ ಭರವಸೆ ಅಂತಲೇ ಇದು ಮುಂದುವರಿಯುತ್ತಾ, ಹೇಗೆ ವಿಶ್ವಾಸ ಇಡೋದು ಅನ್ನೋ ಮಾತನ್ನು ಹೇಳಿದ್ದೀರ. ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ. 6 ತಿಂಗಳಿಗೊಮ್ಮೆ ಇವತ್ತೇನೇನು ಕಾರ್ಯಕ್ರಮ ನಾವು ಘೋಷಣೆ ಮಾಡಿದ್ದೇವೆ, ಪತ್ರಿಕಾಗೋಷ್ಠಿಯನ್ನು ಕರೆದು ಏನೇನು ಪ್ರೋಗ್ರೆಸ್ ಆಗಿದೆ ಇದನ್ನು ನಿಮ್ಮ ಮನವರಿಕೆ ಮಾಡಿಕೊಡ್ತೇವೆ. 2ನೇದು 6 ತಿಂಗಳಿಗೊಮ್ಮೆ ನಮ್ಮ ಮಾಧ್ಯಮದ ಸ್ನೇಹಿತರ ಜೊತೆಗೇನೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನಾವೇನು ಹೇಳಿದ್ದೋ ಯಾವ ರೀತಿ ಪ್ರಗತಿ ಆಗ್ತಿದೆ ಅನ್ನೋದನ್ನು ನಿಮ್ಮ ಮನವರಿಕೆ ಮಾಡ್ತೇವೆ. ಮತ್ತು ಈ ಬಡ್ಜೆಟ್ನಲ್ಲಿ ಇದಕ್ಕಿರುವಂಥ ಅಗತ್ಯ ಹಣವನ್ನು ನಾನು ತೆಗೆದಿಡ್ತೇನೆ. ಯಾವ ಕಾರಣಕ್ಕೂ ಹಣಕಾಸಿನ ಕೊರತೆ ಆಗೋದಿಲ್ಲ. ಏಜೆನ್ಸಿನೂ ಫಿಕ್ಸ್ ಆಗಿದೆ. ತ್ವರಿತಗತಿಯಲ್ಲಿ ಈ ಕಾರ್ಯಕ್ರಮ ಮಾಡಿ ಮುಗಿಸ್ಕೊಡ್ತೇವೆ. ನನಗೆ ವಿಶ್ವಾಸ ಇದೆ, ಇನ್ನು 2 ವರ್ಷದಲ್ಲಿ ನಾವೇನೇ ಇವತ್ತು ಭರವಸೆಯನ್ನು ಕೊಟ್ಟಿದ್ದೇವೆ 100ಕ್ಕೆ 100 ಅದನ್ನು ಪೂರ್ಣ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅದಕ್ಕೆ ನಮ್ಮ ಮಾಧ್ಯಮದ ಸ್ನೇಹಿತರು ಸಾರ್ವಜನಿಕರ ಸಹಕಾರ ಬೇಕು. ಖಂಡಿತ ನಿಮ್ಮ ಏನೋ ಕೆಲವು ಸಂಶಯಗಳಿದೆ, ಯಾವುದೇ ಸಂಶಯಗಳನ್ನ ಇಟ್ಕೊಳ್ಳುವಂಥ ಅಗತ್ಯ ಇಲ್ಲ. ಈಗ ಹೇಳಿರುವಂಥ ಸಂಗತಿಗಳನ್ನು 100 ಬಾರಿ ಯೋಚನೆ ಮಾಡಿ, ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ, ನಮ್ಮ ಸಚಿವ ಸಂಪುಟದ ಜೊತೆಗೆ ಸಮಾಲೋಚನೆ ಮಾಡಿ ಇದನ್ನು ಈ ಕಾರ್ಯಕ್ರಮವನ್ನು ನಿಶ್ಚಯ ಮಾಡಿದ್ದೇವೆ. ಇನ್ನೂ ಹೆಚ್ಚು ಕಾರ್ಯಕ್ರಮ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ ಹೊರತು ಈಗ ಹೇಳಿರೋದ್ರಲ್ಲಿ ಯಾವುದೇ ಒಂದು ಕೊರತೆ ಆಗದ ರೀತಿಯಲ್ಲಿ ನಾಳೆ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟೇ ಕೊಡ್ತಾ ಇದ್ದೀವಿ, ನಾವೇನೇನು ಮಾಡಬೇಕು ಅಂತಿದ್ದೀವಿ ಅಂತ. ಇಡೀ ದೇಶದ ಜನ ಅದನ್ನು ನೋಡ್ತಾರೆ. ಬೆಂಗಳೂರು ಇಡೀ ಜಗತ್ತಿನ ಗಮನ ಸೆಳೆದಿರುವಂಥ ನಗರ. ಇದರ ಅಭಿವೃದ್ಧಿ ನಮ್ಮ ಆದ್ಯತೆ, ಅದನ್ನು ಮಾಡೇ ತೀರ್ತೇವೆ. ಯಾವುದೇ ಸಂಶಯ ನಮ್ಮ ಮಾಧ್ಯಮದ ಸ್ನೇಹಿತರು ಇಟ್ಕೊಳ್ಳೋದು ಬೇಡ. ನಮಸ್ಕಾರ ಸ್ನೇಹಿತರೆ, ಇದರೊಂದಿಗೆ ಈ ಮಾಧ್ಯಮ ಸಂವಾದ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ತಾವೆಲ್ಲರೂ ಸಹ ಸಮಯವನ್ನು ತೆಗೆದುಕೊಂಡು ಇಲ್ಲಿ ಆಗಮಿಸುವುದಕ್ಕಾಗಿ ಧನ್ಯವಾದಗಳು. ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಅವರಿಗೆ ಹಾಗೂ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ, ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಸಂಸತ್ ಸದಸ್ಯರು, ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಅಧಿಕಾರಿ ವೃಂದದವರು ಹಾಗೂ ವಿಶೇಷವಾಗಿ ಈ ದಿನ ಮಾಧ್ಯಮ ಸ್ನೇಹಿತರು ಅಪಾರ ಕಾಳಜಿಯಿಂದ ಇಲ್ಲಿ ಆಗಮಿಸಿದ್ದಾರೆ. ಎಲ್ರಿಗೂ ಸಹ ಧನ್ಯವಾದಗಳು. ನಮಸ್ಕಾರ. ಟೇಕ್ ಕೇರ್. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿರೋ ಹಾಗೆ ಸಕಾರಾತ್ಮಕವಾಗಿ ಸಾರ್ವಜನಿಕರು ಮಾಧ್ಯಮದ ಸಹಕಾರದೊಂದಿಗೆ ಎಲ್ಲ ಕನಸುಗಳು ಸಹ ನನಸಾಗಲಿವೆ ಅನ್ನುವಂಥ ಭರವಸೆಯನ್ನು ಮಾತನಾಡಿದ್ದಾರೆ. ನಮಸ್ಕಾರ. ಅಂಡ್ ಆಲ್ ಆಫ್ ಯು ಪ್ಲೀಸ್ ಟೇಕ್ ಕೇರ್.